ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೇರಂಶಭಿಪ್ಲಾವಯನ್ ಮಾಂ ಅವಿರ್ಭೂಯಾದನಗ ಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮಾನಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 126ನೇಯ ಪ್ರವಚನ. ಅದೇನು ಅಂಬರೀಷ ರಾಜ ತನಗಿಂತ ಮಿಗಿಲಾಗಿ ಮೆರೆಯುವ ತನ್ನ ಸೇನಾಪತಿಯನ್ನು ನೋಡಿ ಸ್ವರ್ಗದಲ್ಲಿ ಮತ್ತೆ ಇಂದ್ರನಲ್ಲಿ ಕೇಳುತ್ತಾನೆ, ಏನವನ ಹೆಗ್ಗಳಿಕೆ ಅಂತ. ಆಗ ಇಂದ್ರ, ನನ್ನಂತವನೇನು ದೊಡ್ಡ ಯಜ್ಞಗಳೆಲ್ಲ ಮಾಡಿದ್ದಿಲ್ಲ ಅಂತ ಆಕ್ಷೇಪಿಸಿಕೊಂಡ ಅಂಬರೀಷನಿಗೆ ಅವನು ದೊಡ್ಡ ಯಜ್ಞ ಮಾಡಿಬಿಟ್ಟಿದ್ದಾನಲ್ಲ ಅಂತ ಇಂದ್ರ ಹೇಳಿಬಿಟ್ಟ. ಸಂಗ್ರಾಮ ಯಜ್ಞ ಹೇಳಿ, ಅದು ಹೇಗೆ, ಅದು ಹೋರಾಟದ ಯಜ್ಞ, ಯುದ್ಧ ಯಜ್ಞ ಹೇಗೆ ಅಂತ ಅಂಬರೀಷ ಚಿಂತನೆಯನ್ನು ಕೇಳಿಕೊಂಡ. ಬಹಳ ಸುಂದರವಾಗಿ ಬಾಹ್ಯ ಯಜ್ಞದಂತೆ ಅಗ್ನಿ ಮಾಧ್ಯಮದಲ್ಲಿ ನಡೆಸುವ ಹೋಮ ಹವನ ಅಂತ ಏನು ನಾವು ಹೇಳುತ್ತೇವೆ, ಆ ಯಜ್ಞದಂತೆಯ ಯುದ್ಧದಲ್ಲಿಯೂ ಸಹ ಆಗತಕ್ಕ ಎಲ್ಲ ವ್ಯವಸ್ಥೆಗಳು ಅದು ಅದೇ ಪ್ರಕಾರ ಇದೆ ಅಂತ ಸಮೀಕರಣ ಮಾಡುತ್ತಾ ಇದ್ದಾನೆ. ಇಲ್ಲಿ ಆಹುತಿಗೆ ತುಪ್ಪ ಆದರೆ ಅಲ್ಲಿ ನೆತ್ತರು, ಇಲ್ಲಿ ಆಹುತಿ ಕೊಡಲು ಸ್ರುವಗಳು ಇದ್ದರೆ ಅಲ್ಲಿ ಬಾಣ ಬಿಲ್ಲು ಆಯುಧಗಳೆಲ್ಲ ಇರ್ತವೆ ಅಂತ ಹೀಗೆ ಸಮೀಕರಣಗೊಳಿಸ್ತಾ ಯುದ್ಧ ಯಜ್ಞವನ್ನು ಇಂದ್ರ ಅಂಬರೀಷ ರಾಜನಿಗೆ ವಿವರಿಸಿದ ಅಂತ ಹೇಳಿ ಭೀಷ್ಮನು ಧರ್ಮರಾಜನಿಗೆ ಯುದ್ಧದ ಚಿಂತನೆಗಳನ್ನು ಧರ್ಮರಾಜ ಕೇಳುತ್ತಾನೆ. ಹೋರಾಟಗಾರ ಯಾವ ತರದ ಲೋಕಗಳನ್ನು ಪಡಿತಾನೆ ಅಂತ. ಅದಕ್ಕೆ ಅಂಬರೀಷನ ಸೇನಾಪತಿ ಹೇಗೆ ಎತ್ತರದ ಲೋಕವನ್ನು ಪಡೆದ್ನೋ ಹಾಗೆ ಪಡಿತಾನೆ ಅಂತ ಹೇಳಲಿಕ್ಕೆ ಅವರಿರುವರ ಚಿಂತನೆಗಳನ್ನು ಭೀಷ್ಮ ಮುಂದಿಟ್ಟಿದ್ದಾನೆ. ಬಹಳ ಸೊಗಸಾಗಿದೆ. ಹಾಗಾದ್ರೆ ನಾವು ಮಾಡುವ ಬದುಕಿನ ಎಲ್ಲಾ ಕಥೆಗಳು ಯಜ್ಞ ಆಗಿರಬೇಕು, ಏನೋ ಸಮೀಕರಣಗಳಿರುತ್ತವೆ ಎನ್ನುವುದು ಅರ್ಥ ಆಗ್ತದೆ. ನೋಡ್ಲಿಕ್ಕೆ ಸಿಗದಿದ್ರು ಇರ್ಲಿಕ್ಕೆ ಉಂಟು ಅಂತ. ಹೀಗಾಗಿ ಸರ್ವಯಜ್ಞಗಳ ಯೋಚನೆಯ ಜೊತೆಯಲ್ಲಿ ಇಂದ್ರನ ಈ ಸಂವಾದವನ್ನು, ಅಂಬರೀಷನ ರಾಜನ ಈ ಚಿಂತನೆಯನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕಾಗ್ತದೆ. ಇನ್ನೂ ಅನೇಕ ಮಾತುಗಳು ಯಜ್ಞಕ್ಕೆ ಸಂಬಂಧಪಟ್ಟಂತೆ ಯಜ್ಞ ಸಮೀಕರಣದ ಗೆರೆಗಳು ನಮ್ಮನ್ನು ಮಾತಾಡಿಸ್ತವೆ. ವಾಸ್ತವವಾಗಿ ಇವತ್ತು ಅಂತಹ ದೊಡ್ಡ ದೊಡ್ಡ ಯಜ್ಞಗಳು ನಮಗೆ ಅರ್ಥ ಆಗದೇ ಇರುವಂತದ್ದು ಇರಬಹುದು. ಅಲ್ಲಿನ ಸ್ಫ್ಯಾ ಅಂದಾಗ ನಾವು ಕಳೆದ ಬಾರಿ ನೋಡಿದ್ದೇವೆ, ದೊಡ್ಡ ಕತ್ತಿ ಅಂತ ಹೇಳಿಕೊಂಡು. ಹಾಗಾಗಿ ಯಜ್ಞೋಪಯೋಗಿಯಾದ ದ್ರವ್ಯಗಳ ಬಗ್ಗೆ, ವಸ್ತುಗಳ ಬಗ್ಗೆ, ಯಜ್ಞ ಪ್ರಕ್ರಿಯೆಗಳ ಬಗ್ಗೆ ನಮಗೆ ಇವತ್ತು ವಿಶೇಷವಾದ ಪ್ರತ್ಯಕ್ಷವಾಗಲಿ ಚಿಂತನೆ ಆಗಲಿ ಇಲ್ಲದಿರಬಹುದು. ಹಾಗಾಗಿ ಯುದ್ಧದ ರಂಗದ್ದು ನಮಗೇನು ಅಂತಹ ವಿಶೇಷತೆಗಳು ಗೊತ್ತಿಲ್ಲ. ಕೇವಲ ಶಾಬ್ದಿಕವಾದಂತಹ ಒಂದು ಉಪಮೆಗಳು, ಉಪಮಾನಗಳು ಇವನ್ನಷ್ಟೇ ನಾವು ನೋಡಬಹುದು ವಾಸ್ತವವಾಗಿ. ಅದನ್ನೇ ಒಂದಿಷ್ಟು ಮತ್ತೆ ಬಹಳ ಚಂದವಾಗಿ ಇಂದ್ರ ಪ್ರಸ್ತುತಪಡಿಸ್ತಾನೆ. ಜ್ವಲಿತೈ ನಿಶಿತೈ ಪ್ರಾಸಸಕ್ತೃಷ್ಟಿ ಸಪರಶ್ವಧೈ ಶೈಕ್ಯಾಯಸ ಮಯೈ ತೀಷ್ಣೈ ಅಭಿಘಾತಃ ಭವೇದ್ವಸು. ದುಡ್ಡು ಬೇಕಲ್ಲ, ದ್ರವ್ಯ ಸಂಪತ್ತು, ಧನ ಸಂಪತ್ತು ಯಜ್ಞ ಮಾಡಲಿಕ್ಕೆ. ಹೌದು, ಯಜ್ಞಕ್ಕೆ ಉಪಯೋಗಿಯಾದ ವಸು ಯಾವುದು, ಸಂಪತ್ತು ಯಾವುದು ಕೇಳಿದರೆ, ಈ ಹೋರಾಟದಲ್ಲಿ ಏನು ಕೇಳಿದರೆ ಹೊಡೆತ. ಅಲ್ಲಿ
ಬೇಕಾದಷ್ಟು ಸೊತ್ತುಗಳನ್ನೆಲ್ಲ ಇಟ್ಟುಕೊಳ್ಳುತ್ತಾರೆ. ಇಲ್ಲಿ ಎಷ್ಟು ಜೋರಾಗಿ ಹೋರಾಡಿದ್ದಾನೆ ಅಂತ. ಯಾವುದರಲ್ಲಿ? ಶಕ್ತಿ, ರಿಷ್ಟಿ, ಪರಶು, ಅವು ಬಹಳ ಹರಿತವಾದದ್ದು, ಅದಕ್ಕೋಸ್ಕರ ತಯಾರು ಮಾಡಿಕೊಳ್ಳುತ್ತಾರೆ. ಚಂದವಾಗಿ ಕಾಯಿಸಿ ಇರುತ್ತಾರೆ, ಎಲ್ಲ ಕಬ್ಬಿಣದ್ದಾಗಿರುತ್ತದೆ. ಇಂತಹ ತೀಕ್ಷ್ಣವಾದಂತಹ ಆಯುಧ ವಿಶೇಷಗಳಿಂದ ಏನೊಂದು ಹೊಡಿತಾರೆ, ಅದೇ ಯಜ್ಞದಲ್ಲಿ ದೊಡ್ಡ ದುಡ್ಡು ಇದ್ದಾಗೆ. ಹೊಡೆತಗಳ ವಿನಿಯೋಗ ಇದು ವ್ಯವಸ್ಥೆ. ಈ ರೀತಿಯಾಗಿ ಆಗಿರುವಂಥದ್ದು. ಮತ್ತೆ ಅವೇಧಾತ್, ಅದು ವಿಶೇಷ. ಅವೇಧಾತ್ ಜೋರಾದ, ವೇದ ಅಂದ್ರೆ ಹೊಡೆಯುವುದಂತ, ವೇದ ಪೀಡನೆ, ತಾಡನೆ. ಅವೇಧಾದ್ಯಸ್ಯ ರುಧಿರಂ ಸಂಗ್ರಾಮೇ ಸ್ರವತೆ ಭುವಿ. ಬಹಳ ಜೋರಾದ ಹೊಡೆತದಿಂದ ಎಲ್ಲಿ ನೆತ್ತರು ಚಿಮ್ಮಿ ಹೊರಗೆ ಬರುತ್ತೋ, ವಾಸ್ತವವಾಗಿ ಅದಲ್ಲಿನ ಶಾಸ್ತ್ರೀಯ ಪೂರ್ಣಾಹುತಿ ಹೋತ್ರೆ, ಅಲ್ಲಿ ಅದು ಕೊಟ್ಟಿರತಕ್ಕಂಥ ಪೂರ್ಣಾಹುತಿ ಅಂತ ಅರ್ಥ. ವಿಶೇಷವಾದದ್ದು ಅದು. ಸಮೃದ್ಧ ಸರ್ವಕಾಮೋದುಕ್ಕೆ. ಬಹಳ ಜೋರಾದಂತಹ ಹೊಡೆತಗಳಿಂದ ನೆತ್ತರು ಚಿಮ್ಮಿದ್ದರೆ ಅದು ಪೂರ್ಣಾಹುತಿ ಅಂತ. ಆದರೆ ಆ ಯೋಧೃವಿಗೆ ಬಹಳ ದೊಡ್ಡ ಮಟ್ಟಿನ ವಿಶೇಷವಾಗಿರತಕ್ಕ ಬಯಕೆಗಳನ್ನು, ಲೋಕಗಳನ್ನು ಎಲ್ಲ ಕೊಡಲು ಸಮರ್ಥವಾಗ್ತದೆ. ಇದೆಲ್ಲ ಮುಖ್ಯವಾಗಿರುವಂಥದ್ದು ವಿರೋಧಿಗಳ, ಅಧರ್ಮಿಗಳ ಸಂಹಾರದಲ್ಲಿ, ನಾಶದಲ್ಲಿ ಹೇಳಿರತಕ್ಕಂಥ ಯಜ್ಞದ ಚಿಂತನೆ. ಕೃಷ್ಣ ದ್ವಿಟ್ ತದನುಬಂಧಿ ನಿಗ್ರಹೇವ ಪರಮೋ ಧರ್ಮ ಅಂತ ಕ್ಷತ್ರಿಯರ ಬಗ್ಗೆ ಧರ್ಮದ ವ್ಯಾಖ್ಯೆಯನ್ನು ಕೊಡುವಾಗ ಸ್ವಧರ್ಮೇ ನಿಧನಂ ಶ್ರೇಯ ಅನ್ನುವಲ್ಲಿ ಸ್ವರ್ಗದ್ವಾರಂ ಅಪಾವೃತಂ ಎದುರ್ಚೆಯ ಚೋಪವನ್ನಂ ಎನ್ನುವ ಚಿಂತನೆಯಡಿಯಲ್ಲಿ ಬಹಳ ವಿಶೇಷವಾಗಿ ಭಗವಂತನ ವಿರುದ್ಧವಾಗಿ ನಿಂತವರ, ಭಗವದ್ವೇಷಗಳ, ಅವರಿಗೆ ಸಹಾಯ ಮಾಡುವವರ ಸಂಹಾರ ಎನ್ನುವುದು ಅತ್ಯಂತ ಸೂಕ್ತ ಅನ್ನುವ ನೆಲೆಯಲ್ಲಿ ಅದನ್ನು ಉಲ್ಲೇಖ ಮಾಡಿ. ಹಾಗಾಗಿ ದೇಶದ್ರೋಹಿಗಳ, ದೇವದ್ರೋಹಿಗಳ ಅನ್ಯಾಯ, ಅಧರ್ಮ, ವಂಚನೆ ಮುಂತಾದಂತಹ ದುರ್ಗುಣವಂತರ ಸಂಹಾರ ಎನ್ನುವುದು ಸಹಜವಾಗಿದೆ. ಆದರೆ ಇದನ್ನು ದೊಡ್ಡ ಮಟ್ಟಿನಲ್ಲಿ ಅದರ ಚಿಂತನೆಯನ್ನು ಉಲ್ಲೇಖ ಮಾಡಿ ಅದು ವಿಶೇಷವಾದ ಯೋಧೃವಿಗೆ, ಹೋರಾಟಗಾರನಿಗೆ ಬೆಲೆಯನ್ನು, ಮೌಲ್ಯವನ್ನು, ಲೋಕಗಳನ್ನು ತಂದುಕೊಡ್ತದೆ ಅಂತ. ಇನ್ನೆಲ್ಲ ಉದ್ಗಾರಗಳು ಬರ್ತಾವಲ್ಲ ಹೋಮ ಹವನಗಳಲ್ಲಿ ಎಲ್ಲ ಬಹಳ ಜೋರಾಗಿ ದೇವತೆಗಳ ಚಿಂತನೆಗಳು, ಸ್ತೋತ್ರಗಳು ಎಲ್ಲ ಇಲ್ಲಿ ಬರ್ತಾ ಉಂಟಂದ್ರೆ ಛಿಂದಿ ಬಿಂದಿ ಇತಿಯ ಶಬ್ದ ಶ್ರೂಯತೆ ವಾಹಿನಿ ಮುಖೆ. ಹೋರಾಟ ಎದುರಿನಲ್ಲಿ ಹೊಡೆಯಿರಿ, ಬಡಿಯಿರಿ, ಕಡಿಯಿರಿ, ಹಿಡೀರಿ ಎಲ್ಲ ಬರುತ್ತಲ್ಲ, ಅದು ಸಾಮಾಯಿ, ಅದು ವೇದದಲ್ಲಿ ಬರತಕ್ಕಂಥ ಸಾಮಗಾನ ಇದ್ದಾಗ ಅಂತಾರೆ. ಅದನ್ನು ಉಲ್ಲೇಖ ಮಾಡಿದ್ದಾರೆ. ಸಾಮಗಾಸ್ತಸ್ಯ ಗಾಯಂತಿ ಯಮಸಾಧನೆ. ಈ ಹೋರಾಟದ ಯಮಸಾಧನ ಅಂದ್ರೆ ಯವನ ಅಂಗಳಕ್ಕೆ ಅನುಕೂಲವಾಗಿ ಯಜ್ಞದಲ್ಲಿ, ಹೋರಾಟ ಯಜ್ಞದಲ್ಲಿ, ಯುದ್ಧರಂಗದಲ್ಲಿ ಇಂತಹ ಕೂಗಿ ಎನ್ನುವುದು ಯಜ್ಞ ಮಾಟದಲ್ಲಿ ಆಗತಕ್ಕಂತಹ ಸಾಮಗಾನ ಇದ್ದಾಗೆ ಅಂತ. ಅದು ಒಂದು ರೀತಿಯಾದ ಒಂದು ಚಿಂತನೆ. ಹಾಗೆ ಪತ್ನಿ ಶಾಲಾ ಕೃತಾಯಸ್ಯ ಪರೇಶಾಂ ವಾಹಿನಿ ಮುಖ. ಸೈನ್ಯಕ್ಕೆ ಎದುರಾಗಿ ಹೋಗುವಂಥದ್ದುಂಟಲ್ಲ, ಅದು ಪತ್ನಿ ಶಾಲಾ ಇದ್ದಾಗೆ ಅಂತ. ಯಜ್ಞದಲ್ಲಿ ಬಹಳಷ್ಟು ಶಾಲೆಗಳನ್ನೆಲ್ಲ ಮಾಡ್ತಾರೆ. ಯಜಮಾನ ಪತ್ನಿಯರ ಶಾಲೆ ಬೇರೆ ಇರ್ತದೆ, ಅದಕ್ಕೆ ಪತ್ನಿ ಶಾಲಾ. ಸದಸ್ಯರ ಸ್ಥಾನಗಳು ಬೇರೆ ಇರ್ತವೆ, ಹೋತೃಗಳು, ಋತ್ವಿಜರು ಇರುವಂಥದ್ದು. ಹಾಗೆ ಯಜ್ಞದ ಎದುರಾಗಿ ಅಂದ್ರೆ ಹೋರಾಟದಲ್ಲಿ ಎದುರಲ್ಲಿ ಶತ್ರುಗಳ ಸೈನ್ಯದ ಎದುರಾಗಿ ಹೋಗುವಂಥದ್ದು ಪತ್ನಿ ಶಾಲಕ್ಕೆ ಪ್ರವೇಶ ಮಾಡಿದ ಹಾಗೆ ಅಂತ. ಅಂದ್ರೆ ಒಂದು ರೀತಿಯಿಂದ ಪರ ಸೈನ್ಯ ಎನ್ನುವುದು ಅವರ ಹೆಂಡತಿ ಇದ್ದಾಗೆ. ಸೇನಾ ಅಂತ ಸ್ತ್ರೀಲಿಂಗ, ಅದಕ್ಕೆ ರಾಜರಿಗೆ, ರಾಜರ ಸೈನ್ಯ ಎನ್ನುವುದು ಅವರ ಹೆಂಡತಿ ಇದ್ದಾಗೆ. ಅದನ್ನು ಶತ್ರುಪಾಳೆಯದವರು ಕಡೆದ್ರೆ, ಉರುಳಿಸಿದ್ರೆ, ಬಡಿದ್ರೆ, ನಾಶ ಮಾಡಿದ್ರೆ, ಪರ ಸೈನ್ಯದ ಅಪಹಾರ ಮಾಡಿಕೊಂಡ್ರೆ ಅದು ರಾಜನಿಗೆ ತುಂಬಾ ಬಿರುಕು ಮಾಡಿದಾಗೆ, ಹೇಸಿಗೆ ಆದಾಗೆ, ತನ್ನ ಹೆಂಡತಿಯನ್ನು ಎಳಕೊಂಡ್ರು ಅಂತ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ. ಯಾಕೆಂದ್ರೆ ರಾಜ್ಯರಶ್ಮಿ ಅಂತ ಕರೆಯುವರು ಜಯ. ಹಾಗಾಗಿ ಇದನ್ನೆಲ್ಲ ಉಲ್ಲೇಖ ಮಾಡುವಾಗ ಈಗ ತೋರಿಸಿಕೊಡ್ತಾರೆ. ಹವಿರ್ಧಾನಂ ಸ್ವವಾಹಿನ್ಯಾಹ ತದಸ್ಯಾಹುರ್ಮನೀಷಿನಃ. ಹವಿರ್ಧಾನ ತನ್ನ ಸೈನ್ಯದ ಎದುರಲ್ಲಿ ತಾನು ರಕ್ಷಣೆಯಲ್ಲಿ ನಿಂತು ಹೋರಾಟ ಮಾಡುವಾಗ ಅದನ್ನು ಹವಿರ್ಧಾನ ಅಂತ. ಹವಿಸ್ತನ್ನು ತರುವ ಮಂಟಪದ ಕಥೆ ಅದು, ವ್ಯವಸ್ಥೆಯ ರೀತಿ. ಹಾಗೆ ಹವಿರ್ಧಾನ, ಪತ್ನಿ ಶಾಲ, ಇವೆಲ್ಲ ಶಬ್ದಗಳೆಲ್ಲ ಯಜ್ಞದಲ್ಲಿ ಹೆಚ್ಚು ಉಪಯೋಗಕ್ಕಾಗುವಂಥದ್ದು. ಇನ್ನಲ್ಲಿ ಮತ್ತೆ ಆ ಆನೆಗಳು ಕೂಗುವುದುಂಟು. ಕುಂಜರಾಣಾಂ ಹಯಾನಾಂಚ ವರ್ಮಿಣಾಂಚ ಸಮುಚ್ಚಯ ಅಗ್ನಿ ಶೇನಚಿತೋ ನಾಮ ಯಜ್ಞೇ ತಸ್ಯ ವಿಧಿದಿ. ಯಜ್ಞದಲ್ಲಿ ಶೇನಚಿದ್ಯಾಗ ಅನ್ನೋದು ಶೇನಚಿತ ಅಂತ, ಗರುಡ ಶಯನ ಅಂತ ಉಂಟು. ಗರುಡನ ಹಾಗೆ ಯಜ್ಞವೇದಿ ಮಾಡಿಕೊಂಡಲ್ಲಿ ಹೋಮ ಹವನ ಮಾಡಲಿಕ್ಕೆ. ಅಲ್ಲಿ ಏನಂತ ಆನೆಗಳ, ಕುದುರೆಗಳ ಎಲ್ಲ ಏನು ಅದಕ್ಕೆ ಹಾಕಿರ್ತಾರಲ್ಲ ವೇಷಗಳು,
ಕವಚಗಳು, ತಲೆಕಟ್ಟುಗಳು ಎಲ್ಲ ಹಾಕಿರ್ತಾರೆ, ಜೀನ್ಸ್ ಎಲ್ಲ ಹಾಕ್ಲಿಕ್ಕೆಲ್ಲ. ಅಂಥದ್ದೆಲ್ಲ ಬಿದ್ದಿರ್ತದೆ, ರಾಶಿಗಟ್ಟೆಲ್ಲ ಹೊಡೆದಾಗ ಬಿದ್ದಾಗ. ಅದೇ ಅಲ್ಲಿ ಗರುಡಚಯ ಬಿಡಿಸಿದ್ದು, ಗರುಡನ ಚಿತ್ರ ಬಿಡಿಸಿದ್ದು ಶೇನಚಿದ್ಯಾಗ ಅಂತಾರೆ. ಹೀಗೆಲ್ಲ ಒಂದು ವಿಶೇಷವಾದಂತಹ ಪರಿಕ್ರಮಗಳಿಗೆ ಹೋರಾಟದ ಕೆಲವು ಸೊತ್ತುಗಳ ಸಂಬಂಧವನ್ನು ಉಲ್ಲೇಖ ಮಾಡ್ತಾರೆ. ವಾಸ್ತವವಾಗಿ ಅದರೊಟ್ಟಿಗೆ ಉತ್ತಿಷ್ಟದೇ ಇದೊಂದೊಂದು ಚಿತ್ರ, ಉತ್ತಿಷ್ಟದೇ ಕಬಂಧೋತ್ರ ಸಹಸ್ರೇ ಪತಿತೇತಿಯ. ಬಹಳಷ್ಟು ಪುರಾಣಗಳಲ್ಲಿ ಮಾತುಗಳು ಬರ್ತವೆ. ಕಬಂಧಾಹ ಪತಿತಾಹ ಅಂತ, ಉತ್ತಿತಾಹ ಅಂತ ಹೇಳಿಕೊಂಡು ಹೋರಾಡುವಾಗ ಹೊಡೆದಿದ್ದಾರೆ, ಬಡಿದಿದ್ದಾರೆ. ಎಲ್ಲಿವರೆಗೆ ಕೇಳಿದ್ರೆ ಆ ಫೋರ್ಸು ಸೈನಿಕರಲ್ಲಿ ತಲೆ ಹೋಗಿರ್ತದೆ, ಮುಂಡ ಮಾತ್ರ ಉಳಿದಿರ್ತದೆ, ಅದು ಎದ್ದು ಓಡಾಡ್ತದೆ. ಹಾಗೊಂದು ಗತಿ. ಕೈಯಲ್ಲಿ ಆಯುಧ ಹಿಡ್ಕೊಂಡು ಕರಾರುವಾಕ್ಕಾಗಿ ಹೋಗಬೇಕಾದ ತಾಣವನ್ನದು ಮುಡುತ್ತದೆ, ಅಚಾನಕವಾಗಿ ಹೋಗುವುದಲ್ಲ. ಯಾಕೆ ಕೇಳಿದ್ರೆ ಬಿದ್ದ ತಲೆಯ ಕಣ್ಣು ನೋಡ್ತಾ ಉಂಟಂತೆ. ಬಿದ್ದ ತಲೆಯ ಕಣ್ಣು ನೋಡ್ತಾ ಹಾರಿ ಹೋದ ರುಂಡ, ನಡೆದಾಡಿಕೊಂಡು ಓಡಿಕೊಂಡು ನಿಲ್ಲುವತಕ್ಕಂಥ ಮುಂಡಗಳು ಎದುರಾಳಿಗಳಿಗೆ ಎಷ್ಟು ಭೀಕರವಾಗಿರ್ತದೆ ನೋಡಿ. ಈ ನಮೂನೆಗಳ ಇದೆಲ್ಲ ಸಾವಿರ ಗಟ್ಟಲೆ ಯೋಧರು ಸತ್ತಾಗ ಎದ್ದು ಓಡತಕ್ಕಂಥ ಒಂದೊಂದು ಯಾವತ್ತೆಲ್ಲ ಆಗುವುದಿಲ್ಲ. ಹೀಗೊಂದು ಆಗಿಬಿಟ್ರೆ ಯೋಧರಿಗೊಂದು ಬಾರಿ ದೊಡ್ಡ ವಿಷಯ ಅಂತೆ. ಉತ್ತಿಷ್ಟದೇ ಕಬಂಧೋತ್ರ ಸಹಸ್ರೇ ಪತಿತೇತುಯ ಸಯೂಪಸ್ತಸ್ಯ ಶೂರಸ್ಯ. ಅವನಿಗೊಂದು ಯಜ್ಞಕಂಬ ಇದ್ದಾಗೆ. ಎಂತ ಅದು? ಕಾದಿರೋ ಅಷ್ಟಾಶ್ರಯ ರುಚ್ಯತೆ, ಕಾಯ್ದಿರೋ ಯೂಪಃ ಅಷ್ಟಾಶ್ರಹಿ ಅಂತ ವೇದದ ಮಾತುಗಳು. ಕದ್ದಿನ ಮರದಿಂದ ಮಾಡಬೇಕಾದ್ದು ಯೂಪ, ಬಲಿಕಂಬ, ಪ್ರಾಣಿಯನ್ನು ಕಟ್ಟಬೇಕಾದ ಕಂಬ. ಅದು ಅಷ್ಟಾಶ್ವರ ಅಂದ್ರೆ 8 ಭುಜ. ಅದಕ್ಕೆ ಅಷ್ಟಭುಜ. ಒಂದು ಕಂಬ ಮಾಡುವಾಗ ಚೌಕ ಮಾಡೋದಲ್ಲ, ಚೌಕವನ್ನು ಮತ್ತೆ 4 ಮೂಲೆಯಲ್ಲಿ ಕತ್ತರಿಸಬೇಕಾಗಿ 8 ಮುಖ ಆಗ್ತದೆ. ಅಷ್ಟಭುಜವಾದ ಇವು ಅಷ್ಟಾಶ್ರೇ ಕರೋತಿ ಅಂತ ಕ್ರಮ. ಯಜ್ಞಕಂಬ, ಕಂಬದ ಬಗ್ಗೆ ಬಹಳಷ್ಟು ಹಿಂದೆ ಮಾತನ್ನು ಹೇಳಿದ್ದೆ ನಾನು, ಎಷ್ಟು ಯೂಪಗಳು ಬೇಕಾಗ್ತವೆ ಹೋರಾಟಕ್ಕೆ, ಯಜ್ಞಕ್ಕೆ ಅಂತ. ಹಾಗೆ ಇಲ್ಲಿ ನಡುವೆ ಎದ್ದು ನಿಂತ ಕಬಂಧ ಉಂಟಲ್ಲ, ಅದು ಯೂಪ ಇದ್ದಾಗೆ ಉಂಟು. ಹೋರಾಟ ಮಾಡ್ತಾ ಹೊಡೆತಾ, ಯಾಕೆ ಅದು ಓಡಾಡುವುದಿಲ್ಲ, ಯಾಕೆಂದ್ರೆ ತಲೆ ಕಳೆದು ಹೋಗಿದೆ ಅದರದ್ದು. ಹೀಗೆ ಸಾವಿರಾರು ಯೋಧರ ಸಂಹಾರ ಮಾಡಿದಾಗ ಒಂದೊಂದೊಂದೊಂದು ಅಲ್ಲಿನ ಕಂಬ ಉಂಟಲ್ಲ, ಇವನ ಯಜ್ಞನ ಶೂರನ ಯಜ್ಞದ ಯೂಪ ಇದ್ದಾಗೆ, ಬಲಿಕಂಬ ಇದ್ದಾಗೆ ಅಂತ ಹೇಳ್ತಾನೆ. ಇಡೋಪಹೂತಂ ಕೃಷಂತಿ ಕುಂಜರಾಹ ಅಂಕುಶೇರಿತ. ಆನೆಗಳಿಗೆ ಅಂಕುಶ ಹಾಕುವಾಗ ಬೊಬ್ಬೆಡುತ್ತವೆ, ಬಡಿದಾಡಿಕೊಳ್ಳಿಕ್ಕೆ ಅದನ್ನು ಪ್ರೇರಣೆ ಮಾಡುವಾಗ ಅಂಕುಶ ಹಾಕಿದಾಗ ಕೂಗ್ತಾವೆ. ಕೂಗುವುದುಂಟಲ್ಲ, ಅದು ಇಡೋಪಹೂತ ಅಂತ ಈ ದೇವತೆಗಳನ್ನು ಕರೆಯುವ ರಾಗ ಅಂತೆ. ಇಲ್ಲಿಗೆ ಬನ್ನಿ ಅಂತ ಹೇಳುವಂಥದ್ದು, ಈ ಹವಿಸ್ಸನ್ನು ಸ್ವೀಕಾರ ಮಾಡಲಿಕ್ಕೆ ಇಂಥ ದೇವತೆಗಳಿಗೆ ಆಹ್ವಾನ ಅಂತ. ಈ ಆಹ್ವಾನದ ಕಥೆ ಆನೆಗಳು ಕೊಟ್ಟಾಗೆ ಕಾಣುತ್ತದೆ ಅಂತ. ಇನ್ನು ಬಿಲ್ಲು ಎಳೆದು ಬಾಣಗಳನ್ನು ಬಿಡುವಾಗ ಆ ಹಗ್ಗ ಬಂದು ಬಡಿತದೆ ಹಿಂದಕ್ಕೆ, ಮೈಗೆ, ಕೈಗೆ. ಬಡಿಯುವಾಗ ಹೆಚ್ಚು ಕಡಿಮೆ ಆಗದಂತೆ ಅವನು ಕೈಗೆ ಗ್ಲೌಸ್ ಹಾಕೊಳ್ಳಿಕೊಂಡು, ಅರ್ಧ ಗ್ಲೌಸ್ ಹಾಕೊಳ್ಳಿಕೊಂಡು, ಬೆರಳುಗಳು ಫ್ರೀ ಇರುತ್ತೆ, ಅಂಗುಳಿತ್ರ ಅಂತಾರೆ. ಅದು ಎಳೆದು ಬಿಟ್ಟಾಗ ಸದ್ದು ಕೇಳ್ತದೆ, ಬಡಿತದೆ ಕೈಗೆ ಬಡಿದಾಗ ಸದ್ದಾಗ್ತದೆ. ಅದು ಒಂದು ರೀತಿಯಿಂದ ತಾಳದ ಹಾಗೆ, ಹೊಡೆತ, ಚಪ್ಪಾಳೆ ತಟ್ಟಿದ ಹಾಗೆ. ಜ್ಯಾ ಘುಷ್ಟ ತಳ ತಾಳೇನ ವಷಟ್ಕಾರೇಣ, ಅದು ವಷಟ್ ಹೇಳಿದಾಗೆ ಹೇಳಿದದ್ದು. ಆಹುತಿ ಕೊಡುವಾಗ ಒಬ್ಬೊಬ್ಬ ಮಾತಾಡಿಕೊಳ್ತಾರೆ, ನಾನು ಇಂಥವನಿಗೆ ಆಹುತಿ ಕೊಡ್ತೇನೆ, ಆಹುತಿ ಕೊಡ್ಲಿಯ, ಆಯ್ತು ಕೊಡಪ್ಪ ಹೇಳುವತಕ್ಕಂಥದ್ದುಂಟು. ಆಗ ಕೊನೆಗೆ ಆಹುತಿ ಕೊಡುವ ಷಟ್ ಹೇಳಿ ಆಹುತಿ ಕೊಡ್ತಾನೆ. ಅದು ಕ್ರಮ. ಹಾಗಾಗಿ ಇಲ್ಲಿ ಅದೇ ರೀತಿಯಾಗಿ ವಷಟ್ಕಾರ ಕೇಳುತ್ತಾ ಉಂಟು. ಫಾಟ್ ಫಾಟ್ ಅಂತ ಹೇಳಿ ಅವನ ಬಿಲ್ಲಿನ ಎಳೆ ಬಂದು ಕೈಗೆ ಬಡಿದಾಗ ಬಹಳ ಚಂದವಾಗಿ ಕೈ ಚಪ್ಪಾಳೆ ತಟ್ಟಿದಂತೆ ಕೇಳ್ತಾ ಉಂಟಲ್ಲ ಅಂತ ಹೇಳ್ತಾನೆ. ಇದನ್ನು ನಡೆಯುವುದು ಉದ್ಗಾತ ಸಂಗ್ರಾಮೆ ತ್ರಿಸಾಮ. ಇನ್ನು ಉದ್ಗಾತರಿದ್ದಾನೆ, ಅವನು ಹಾಡಬೇಕು. ಅವನು ಯಾರಿಲ್ಲಿ ಕೇಳಿದ್ರೆ ದುಂದುಬೀರ ನರ್ಬ. ಇಲ್ಲಿ ನಡುವೆ ತ್ರಿಸಾಮ ಅಂದ್ರೆ ತ್ರಿಸಾಮ ಸುಮಾರು 3 ಸತ್ಯ ಆಡುವಂಥದ್ದು. ಸಾಮಭೇದಗಳು ಹೇಗೆ ಆಡ್ಲಿಕ್ಕೆ ಉಂಟು ಅಂತ ಹೇಳಿ ವ್ಯವಸ್ಥೆಗಳು ಉಂಟಲ್ಲಿ. ಹಾಗಾಗಿ 3 ಹೊತ್ತಿಗೆ 3 ಪ್ರತ್ಯೇಕವಾದಂತಹ ಮೀಟರ್ಸ್ಗಳಲ್ಲಿ, ಛಂದಸ್ಸುಗಳಲ್ಲಿ ಉದ್ಗಾತ್ರಿ ಹೇಳಲಿಕ್ಕೆ ಇರ್ತದೆ. ಆ ಪ್ರಭೇದಗಳ ನೆಲೆಯಲ್ಲಿ ಇಲ್ಲಿ ಉಲ್ಲೇಖ ಮಾಡಿದರೆ ಅದು ದುಂದುಬಿ ಹೊಡೆದಾಗ ಭಾರಿಸ್ತಾರೆ ನಗಾರಿಗಳನ್ನೆಲ್ಲ, ಅದಲ್ಲಿ ಉದ್ಗಾತ್ರಿನ ಕಥೆ ಆಗ್ತದೆ ಅಂತ. ಬಹಳ ವಿಚಿತ್ರವಾದಂತಹ ವ್ಯವಸ್ಥೆಗಳು. ಅದರಂತೆ ಬಹಳ ಜೋರಾಗಿ ಶೂರಃ ವಿಕ್ರಮೇದ್ ವಾಹಿನಿ ಮುಖೆ ಭರ್ತೂರರ್ಥೆ. ಇಲ್ಲಿ ಅಂಬರೀಷನಿಗಾಗಿ ಸುದೇವ ಓಡಿದ್ದಲ್ಲ, ಹಾಗೆ ಪ್ರತಿಯೊಬ್ಬನು ಅವನವನ ಸ್ವಾಮಿಗಾಗಿ, ರಾಜನಿಗಾಗಿ ಎದುರು ಓಡ್ತಾನೆ, ಶತ್ರುಗಳು ಎದುರು ಓಡುತ್ತಾನೆ.
ಹಿಂದೆ ಬರುವುದಿಲ್ಲ. ನ ಭಯಾದ್ ವಿನಿವರ್ತೇತ, ಹಿಂದೆ ಬರುವುದಿಲ್ಲ ಅಂತವನಿಗೆ. ತಸ್ಯ ಲೋಕ ಯಥಾನು, ನನಗೆ ಹೇಗೆ ಇಲ್ಲಿ ಸ್ವರ್ಗದ ಆರಾಮ ಇದೆ, ಭೋಗ ಇದೆ, ವೈಭವ ಇದೆ, ಹಾಗೆ ಅವನಿಗೆ ಅಂತ ನನ್ನ ಲೋಕಗಳು ಅವನಿಗೆ ಸಿಗ್ತಾವೆ. ಈಗ ಸುದೇವನನ್ನು ನೋಡಿದ್ದ ಇಂದ್ರನ ಜೊತೆಯಲ್ಲಿ ಹಾಗೆ ಹೇಳುತ್ತಾನೆ, ಯಾರು ಹೋರಾಟ ದಂಗಳದಲ್ಲಿ ಹಿಂದೆ ಬರುವುದಿಲ್ಲ, ಸ್ವಾಮಿಗಾರಿಗೆ ತನಗಾಗಿ ಅಲ್ಲ ಸ್ವಾಮಿ ಕಾರ್ಯ. ಇಲ್ಲಿ ಅಂಬರೀಷ ಹೇಳಿದ್ದಾನೆ, ಹಿಂದೆ ಬರಬೇಡ, ಪ್ರಜೆಗಳನ್ನು ಬಿಡುಗಡೆಗೊಳಿಸಿಯೇ ಬರಲಿಕ್ಕೆ, ರಾಕ್ಷಸರನ್ನು ಸದೆಬಡಿದೇ ಬರಬೇಕು ಅಂತ. ಈಗ ಯಾರು ಹಿಂದೆ ಬರುವುದಿಲ್ಲ, ಮುಂದಕ್ಕೆ ಇರುತ್ತಾರೆ, ಅಂತವರಿಗೆ ನನ್ನ ಲೋಕ ತೆರೆದಿರುತ್ತದೆ. ನನಗೆ ಸಿಕ್ಕಿದಾಗೆ ಅವರಿಗೆ ಲೋಕಗಳು, ನನ್ನಂತೆ ಅವರಿಗೆ ಸುಖಮಯವಾದ ಲೋಕಗಳು ಉಂಟು ಅಂತಾನೆ. ದ್ವೀಪಿ ಚರ್ಮಾವೃತೈ ಖಡ್ಗೈ ಬಾಹುಭಿ ಪರಿಘೋಪಮೈ ಯಸ್ಯ ವೇದಿ ಉಪಸ್ತೀರ್ಣ. ಯಜ್ಞದಲ್ಲಿ ಯಜ್ಞ ಮಾಡಬೇಕಾದ್ರೆ ವೇದಿ ಅಂತಾರೆ. ವೇದಿ ಅಂದ್ರೆ ಚಿಟ್ಟೆ, ದೊಡ್ಡದು. ಆ ಚಿಟ್ಟೆಯಲ್ಲಿ ದರ್ಭೆಗಳನ್ನೆಲ್ಲ ಹಾಸ್ಲಿಕ್ಕೆ ಉಂಟು. ವೇದಿ ಉಪಸ್ತೀರ್ಣ ಅಂತ ಹೇಳಿಕೊಂಡು ವೇದಿ ಉಪಸ್ಥಿರತಿ ಎಲ್ಲ ದರ್ಭೈ ಉಪಸ್ಥೀರ್ಯತೆ ಅಂತ ಅರ್ಥ. ದರ್ಭೆಗಳಿಂದೆಲ್ಲ ವೇದಿಯನ್ನು ಸ್ವಚ್ಛಗೊಳಿಸಲಿಕ್ಕೆ, ಹಾಕಿ ಬಿಡ್ಲಿಕ್ಕೆ, ಅದು ಹಾಸಿಗೆ ಹಾಗೆ ಹಾಕ್ಲಿಕ್ಕೆ, ಅಲ್ಲಿಗೆ ಒಂದು ಕಲಶಾದಿಗಳನ್ನಿಡ್ಲಿಕ್ಕೆ, ದೇವತೆಗಳನ್ನೆಲ್ಲ ಕರೀಲಿಕ್ಕೆ. ಇಲ್ಲಿ ಯಜ್ಞದಲ್ಲಿ ಇಲ್ಲಿ ಯಾವುದು ರಣಾಂಗಣವೇ ವೇದಿ ಇವರಿಗೆ. ಆ ವೇದಿಯಲ್ಲಿ ಎಲ್ಲ ದರ್ಭೆಗಳನ್ನ ಹಾಕಿ. ಏನ್ ದರ್ಭೆಗಳು ಅಂದ್ರೆ ಅವರ ಕೈಯಲ್ಲಿ ಇರತಕ್ಕಂಥ ಕತ್ತಿಗಳೇ ದರ್ಭೆಗಳು. ದ್ವೀಪಿ ಚರ್ಮಾವೃತೈ ಖಡ್ಗೈ ಬಾಹುಭಿ ಪರಿಘೋಪಮೈ. ಕತ್ತಿಗಳು ಬಿದ್ದಿವೆ, ತೋಳುಗಳು ಬಿದ್ದಿವೆ. ಎಂಥ ತೋಳುಗಳು? ಪರಿಘ ಅಂದ್ರೆ ಸುತ್ತಮುತ್ತಲೂ ಇದ್ದವರನ್ನು ಬಡಿದು ಹಾಕತಕ್ಕಂಥ ಕಬ್ಬಿಣದ ಸಲಾಕಿಗಳು, ಸೋಂಟೆಗಳು, ಕಬ್ಬಿಣದ್ದು ದೊಡ್ಡ ದೊಡ್ಡದು. ಅಂತಹ ಕೈಗಳು, ಗಟ್ಟಿಯಾದ ಕೈಗಳು, ಆ ಕೈಗಳು, ಕತ್ತಿಗಳು ಎಲ್ಲ ಉಪಸ್ತೀರ್ಣ ದರ್ಭೆಯಂತೆಯಲ್ಲಿ ಹಾಸಲ್ಪಟ್ಟಿವೆ. ಹಾಗೆ ಯಾರ ಯಜ್ಞವೇದಿಯು, ಯಾರ ನಿಜವಾದಂತಹ ಹೋರಾಟ ದಂಗಳವು ಈ ರೀತಿಯಾಗಿ ಆಗಿರ್ತದೋ, ಕಡಿದು ಹಾಕಿ ವೇದಿಗಳನ್ನೆಲ್ಲ ತೋಳುಗಳಿಂದ ಖಡ್ಗಗಳಿಂದ ಯಾರು ತುಂಬಿಸ್ತಾರೋ ಅವರಿಗೆ ನನ್ನ ಲೋಕ ಉಂಟಯ್ಯ, ನನ್ನಂತ ಲೋಕಗಳು ಸಿಗ್ತವಯ್ಯ ಅಂತಾರೆ. ತಸ್ಯ ಲೋಕ ಯಥಾಮವ. ಮತ್ತೆ ಅಂತಾನೆ, ಗಮ್ಮತ್ತಿನಲ್ಲಿ ಹೇಳ್ತಾನೆ, ವೇದಿರಿಯಸ್ಯ ತು ಅಮಿತ್ರಾಣಾಂ ಶಿರೋಭಿಹಿ ವ್ಯವಕೀರ್ಯತೆ. ಇನ್ನು ಮುಂದಕ್ಕೆ ಹೇಳಿದ, ಕೈಗಳು ಮಾತ್ರ ಅಲ್ಲ, ತಲೆಗಳು ಒಂದೊಮ್ಮೆ ಬಿದ್ದಿದ್ರೆ. ವೇದಿರಿಯಸ್ಯ ಅಮಿತ್ರಾಣಾಂ ಶಿರೋಭಿ, ಶತ್ರು ಪಾಳಯದವರ ರುಂಡಗಳನ್ನೆಲ್ಲ ವೇದಿಯಲ್ಲಿ ಚಂಡಾಡಿದರೆ ಅಂತವನಿಗೆ ವಿಶೇಷವಾದಂತಹ ನನ್ನ ಲೋಕ ಸಿಗತ್ತೆ ಅಂತಾನೆ. ಕೇವಲ ಯೋಧರದ್ದು ಮಾತ್ರ ಅಲ್ಲ, ಅಶ್ವಸ್ಯ ಗಜಸ್ಯ ಅಂತಾನೆ. ಆನೆಗಳ, ಕುದುರೆಗಳ ರಾಶಿ ರಾಶಿ ತಲೆಗಳಿಂದ ಎಲ್ಲಿ ತುಂಬಿ ಹೋಗ್ತವೆ. ಅಶ್ವಸ್ಕಂಧೈ ಗಜಸ್ಕಂಧೈ ತಸ್ಯ ಲೋಕ. ಯೋಧರ ತಲೆಗಳು, ಆನೆ ತಲೆಗಳು, ಕುದುರೆ ತಲೆಗಳು ಇವೆಲ್ಲ ಬಿದ್ದುಕೊಂಡಿದ್ದಲ್ಲಿ ರಣಾಂಗಣ ಅದವನಿಗೆ ಯಜ್ಞವೇದಿದ್ದಾಗೆ ಅವನಿಗೆ ನನ್ನ ಸರಿಯಾದ ಅತ್ಯೆತ್ತರವಾದಂತಹ ಲೋಕಗಳು ಸಿಕ್ಕೇ ಸಿಗ್ತಾವೆ ಅಂತ. ವಿಶೇಷವಾಗಿ ಎಷ್ಟು ಅಪೇಕ್ಷತೆ ಕಂಚಿತ್ ಸಹಾಯಂ ವಿಷಮೇ ಸ್ಥಿತ. ಎಂತಹ ವಿಷಮ ಪರಿಸ್ಥಿತಿಯಲ್ಲಿ ಹೋರಾಟದಲ್ಲಿ ಮಾಡುವಾಗ ಇನ್ಯಾರನ್ನಾದರೂ ನಾನು ಸಹಾಯಕ್ಕೆ ಕರಿಬೇಕು, ಮಾಡಿಕೊಂಡಿರಬೇಕು ಅಂತ ಯಾರು ಬಯಸುವುದಿಲ್ಲ. ಏಕಾಂಗಿಯಾಗಿ ಹೋರಾಡುತ್ತಾನೆ. ವಿಗಾಖ್ಯ ವಾಹಿನಿ ಮಧ್ಯಂ, ಅದು ಎದುರಲ್ಲಿ ಅಲ್ಲ, ನಡುವೆ ಹೋಗಿ, ಶತ್ರು ಸೈನ್ಯದ ನಡುವೆ ಹೋಗಿಕೊಂಡು ಯಾರಾದರೂ ಯಾರ ಅಪೇಕ್ಷೆಯನ್ನು ಪಡೆದು ಹೋರಾಡಿ ಯಾರು ಮಾಡುತ್ತಾನ, ತಸ್ಯ ಲೋಕ ಯಥಾಮ. ನನಗೆ ಹೇಗೆ ಗಮ್ಮತ್ತಿನ ಲೋಕಗಳು ಸಿಗ್ತವೆ ಅಂತಹ ಲೋಕಗಳು ಅವನಿಗೆ ಸಿಗ್ತವೆ. ಮುಂದೆ ಇಷ್ಟೆಲ್ಲ ಕೊಚ್ಚಿಕೊಳ್ತಾನೆ ಅಂತ ತಿಳ್ಕೊಳ್ಬೇಡಿ ವಾಸವ ಇಂದ್ರ. ಅವನಿಗೆ ಹೇಗೆ ತಾನು ಆ ಲೋಕಗಳು ಪಡೆದಿದ್ದೇನೆ ಅನ್ನೋದು ತನ್ನ ಹೋರಾಟದ ಬಗ್ಗೆಯೂ ಮಾತಾಡ್ತಾನೆ. ಬಿಡಿ, ನಾವು ಕೇಳುವ. ಮತ್ತೆ ಇಲ್ಲಿ ನೀನೇನು ಮಾಡಿದೆ ಅಂತ ಕೇಳಲಿಕ್ಕೆ ಹೋಗ್ಬಿಡಿ, ಹೇಳುತ್ತಾ ಇದ್ದೆ. ಇಲ್ಲಿ ನೋಡಿ ಅಭಿಮನ್ಯು ಹೇಗೆ ಯಾರ ಸಹಾಯವನ್ನು ಅಪೇಕ್ಷೆ ಮಾಡಿಲ್ಲ, ಏಕಾಏಕಿಯಾಗಿ ಒಳಗೆ ನುಗ್ಗಿದ್ದಾನೆ. ಶತ್ರುಪಾಳೆಯದ ಮಧ್ಯದಲ್ಲಿ ನಿಂತಿದ್ದಾನೆ. ಯಾರ ಸಹಾಯ ಇಲ್ಲದೆ ಘೋರ ಹೋರಾಟ ಕೊಟ್ಟಿದ್ದಾನೆ. ಸಾವಿರಗಟ್ಟಲೆ ಇವರೆಲ್ಲ ಅಸಹಾಯಕರಾಗಿದ್ದಾರೆ. ಹೊಡೆದಾಟದಲ್ಲಿ ದ್ರೋಣ ಆಗಲಿ, ಕರ್ಣ ಆಗಲಿ, ಅಶ್ವತ್ಥಾಮ ಆಗಲಿ ಹೆದರಿಕೊಂಡಿದ್ದಾರೆ. ಒಟ್ಟಿಗೆ ಕೈಲಾಗ್ತಾ ಇಲ್ಲ. ಎದುರಾಗಿಸಿಕೊಳ್ಳದೆ ಅವನನ್ನು ಹಿಂದಿನಿಂದ ಹೊಡೆದು ಉರುಳಿಸಿದ್ರಲ್ಲ. ಮತ್ತೆ ಈ ಹೇಳುವ ಗೆರೆಗಳು ಸೂಕ್ತವಾಗಿ ನಿಲ್ತವೆ. ಅಕ್ಯುರೇಟ್ ಅಂತೇವಲ್ಲ, ಹಾಗೆ ಕ್ರಮಬದ್ಧವಾಗಿ ಅಭಿಮನ್ಯನ ಹೋರಾಟಕ್ಕೆ ಹೇಳಿಸಿದ ಗೆರೆ ಇಂದ್ರ ಹೇಳುತ್ತಾನೆ, ಅಂತವರಿಗೆ ನನ್ನ ಲೋಕ ಸಿಗುತ್ತೆ, ನನಗೆ ಹೀಗೆ ಸಿಕ್ಕಿದ ಅಂತಹ ಲೋಕಗಳು ಅವರಿಗೂ ಸಿಗುತ್ತವೆ ಅಂತ. ಎಲ್ಲಿವರೆಗೆ? ನಾಯಕಂ ತತ್ ಕುಮಾರಂಬ ಯೋವಾಸ್ಯ ತತ್ರ ಪೂಜಿತ ಜೀವಗ್ರಹಂ ಪ್ರಗೃಹಾತಿ. ಹೋರಾಟ ದಂಗಳದಲ್ಲಿ ಒಬ್ಬ ರಾಜನನ್ನಾಗಲಿ, ಅವನ ಮಗನನ್ನಾಗಲಿ, ಅವನಿಗೆ ಸಮನಾದವನನ್ನಾಗಲಿ ಯಾರನ್ನಾದರೂ
ಸಾಯಿಸದೆ ಹಿಡಿದ್ರೆ, ಸಾಯಿಸುವುದು ಸುಲಭ, ಹಿಡಿಯೋದು ಕಷ್ಟ. ಹಾಗಾಗಿ ಸಾಯಿಸ್ಲಿಕ್ಕೆ ದೂರದಲ್ಲಿ ಹೊಡಿತಾ ಸಾಯಿಸ್ತಾ ಹೋದು, ಹಿಡಿಲಿಕ್ಕೆ ಹೋದಾಗ 10 ಸುತ್ತಮುತ್ತಲಿನವರೆಲ್ಲ ಬರ್ತಾರೆ. ಹಾಗೆ ಅವನು ಸಾಯಿಸದೆ ಅವನನ್ನು ಹಿಡಿತಾನಲ್ಲ, ತಸ್ಯ ಲೋಕ ಯಥಾಮ, ಅಂತವನಿಗೂ ನನ್ನಂತ ಲೋಕಗಳು ಸಿಗ್ತಾವೆ. ಆದ್ರಿಂದಲೇ ದ್ರೋಣ ಬಹಳ ಬಾರಿ ಧರ್ಮರಾಜನನ್ನು ಹಿಡಿತೇನೆ ಅಂದ. ಆಗಲಿ, ಅಲ್ಲಿ ದೃಷ್ಟದ್ಯುಮ್ನ, ಘಟೋತ್ಕಚ, ಭೀಮ ಇವರೆಲ್ಲ ಇರ್ಲಿಕ್ಕಾಗಿ ಅವನಿಗೆ ಆಗಲಿಲ್ಲ. ಕೊನೆಗೆ ಅವನು ತಿರುಗಿಸಿ ಹೇಳಿದ ದ್ರೋಣ, ಅವನನ್ನು ಹಿಡಿಲಿಕ್ಕಾಗದಿದ್ರೆ ಒಂದು ಸಮನಾದ ಯಾರಾದ್ರೂ ಒಬ್ಬನನ್ನು ಮುಗಿಸಿ ಆಗ್ತೇನೆ ಅಂತ. ಹಾಗೆ ಅಭಿಮನ್ಯುವನನ್ನು ಕೂಟವಿದ್ಯೆಯಲ್ಲಿ ಮುಗಿಸಿತ್ತು. ಅವನು ಹೇಳಿಕೊಂಡದ್ದು ಸರಿಯಾಗಿದ್ರು ಮಾಡಿಕೊಂಡದ್ದು ಸರಿಯಾಗಲಿಲ್ಲ. ಯಾರಾದ್ರೂ ಒಬ್ಬ ಜೋರಿನವನನ್ನು ಇವತ್ತು ಒಳಗೆ ಬಿಡುತ್ತೇನೆ ಅಂತ ತೀರಾ ಕಳಪೆಯ ಮಟ್ಟದಲ್ಲಿ ಅಭಿಮನ್ಯುವನನ್ನು ಮುಗಿಸಿದ. ಅದು ವಿಚಿತ್ರ. ಆಗ್ಲಿ ಹೇಳಿಕೊಳ್ಳುವ ರೀತಿಯ ನಾಯಕಂ ತತ್ ಕುಮಾರಮ್ಮ ಅಂತೇಳಿ ರಾಜನೇ ಸಮನಾದ ವ್ಯಕ್ತಿ, ಸೇನಾಪತಿ ಬಗ್ಗೆ ಬೇರೆ ಮಾತು ಹೇಳುತ್ತಾರೆ. ಹಾಗಾಗಿ ಇಷ್ಟರಲ್ಲೇ ಎತ್ತರದ ವ್ಯಕ್ತಿತ್ವದಲ್ಲಿ ಮಾತ್ರ ಅಂತವರನ್ನು ಒಂದೊಮ್ಮೆ ಜನರು ಯಾರನ್ನು ಇಷ್ಟಪಟ್ಟಿದ್ದಾರೋ, ದೊಡ್ಡವ ಅಂತ ಹೇಳಿಕೊಳ್ತಾರೋ ಅಂತವನನ್ನು, ಸಾಮಾನ್ಯ ಒಬ್ಬ ಅಲ್ಲ. ಈಗ ಘಟೋತ್ಕಚನನ್ನು ಮುಗಿಸಿಕೊಟ್ಟ ಹಾಗೆ ಇಂಥದ್ದೆಲ್ಲ ದೊಡ್ಡ ಸಂಗತಿ. ಈ ರೀತಿ ಜಯದ್ರಥನನ್ನು ಮುಗಿಸಿದ ಹಾಗೆ ದೊಡ್ಡ ವಿಷಯ. ಈ ನಮೂನೆ ಮಾಡಿಕೊಂಡಲ್ಲಿ ಜಯದ್ರಥವನ್ನು ಅರಸನೇ, ದೊಡ್ಡವನೇ, ನಾಯಕನೇ ಒಂದು ಲೆವೆಲ್ ಅಲ್ಲಿ. ಹಾಗೆ ಈ ಶಲ್ಯ ಇತ್ತ ಕಡೆ ಅವನನ್ನು ಮುಗಿಸಿದಾಗ ದೊಡ್ಡ ಸಂಗತಿಗಳೇ. ಇಂಥವರನ್ನು ಮುಗಿಸಿಕೊಟ್ಟಾಗ ಕರ್ಣ ಅದೇನು ಕಮ್ಮಿ ಅಲ್ಲ. ಹೀಗೆ ಇಂಥ ನಾಯಕಂ ತತ್ ಕುಮಾರಮ್ಮ ಅಂತ ಹೇಳುವ ಮೂಲಕ ಸಂಹಾರ ಮಾಡುವ ಕಥೆ, ಅದು ದೊಡ್ಡ ಸಂಗತಿ. ಅಂತವರಿಗೆ ನಮ್ಮ ಲೋಕ ಸಿಗುತ್ತೆ ಅಂತ ತೋರಿಸಿಕೊಡ್ತಾನೆ. ಅದರೊಟ್ಟಿಗೆ ಸದಸ್ಯೋತ್ತರ ಯೋಧಾಗ್ನಿ ಅಗ್ನಿದ್ರಸ್ಯ ಉತ್ತರಾಂ ದಿಶಂ ಶತ್ರುಸೇನಾ ಕಳತ್ರಸ್ಯ, ಹಿಂದೆ ಬಂದಾಗಿ ಸರ್ವಲೋಕಾನ ದೂರತ, ಯಾವ ಲೋಕಗಳನ್ನು ಅತ್ಯಂತ ಹತ್ತಿರದಲ್ಲಿ ಪಡಿತಾನೆ. ಯೋಧೃ ಅವನೇ ಒಂದು ಬೆಂಕಿ ಇದ್ದಾನೆ. ಇದ್ರೆ ಯಜ್ಞದಲ್ಲಿ ಇನ್ನು ಮುಂದೆ ಹೋಗ್ತಾ ಯಜ್ಞದಲ್ಲಿ ಹೋರಾಟಗಾರನೇ ಒಂದು ಅಗ್ನಿ ಇದ್ದಾನೆ. ಅದು ಸುಮಾರು ಅಗ್ನಿಗಳೆಲ್ಲ ಇವೆ. ದಕ್ಷಿಣಾಗ್ನಿ, ಆಹವನೀಯಾಗ್ನಿ ಇವನ್ನೆಲ್ಲ ಉಲ್ಲೇಖ ಮಾಡುತ್ತಾರೆ. ವಾಸ್ತವವಾಗಿ 3 ಅಗ್ನಿಗಳಂತೂ ಸ್ವಾಹ ಮಕ್ಕಳಲ್ಲಿ ಬರುವಾಗ ಚಿಂತನೆಗೆ ತಂದಿದ್ದಾರೆ. ಗಾರಭತ್ಯ, ಆಹವನೀಯ, ದಕ್ಷಿಣಾಗ್ನಿ. ಇನ್ನು ಮುಂದಕ್ಕೂ ಹೋದರೆ ಸಭ್ಯಾಗ್ನಿ ಉಂಟು, ಗೃಹ್ಯಾಗ್ನಿಗಳಿದ್ದಾಗೆ ಅದನ್ನು ತರಲಿಕ್ಕೆ. ಆದ್ರೆ ಸದಸ್ಯೋತ್ತರ ಯೋಧಾಗ್ನಿ, ಆದ್ರಿಂದ ಸದಸ್ಯರ ಉತ್ತರ ದಿಕ್ಕಿನಲ್ಲಿನ ಅಗ್ನಿಯಾಗಿ, ಅಗ್ನಿಧರನ ಉತ್ತರ ದಿಕ್ಕಿನಲ್ಲಿನ ಅಗ್ನಿಯಾಗಿ ಇವನು ಹೋರಾಟ ಮಾಡುತ್ತಾ ಶತ್ರುಸೇನಾ ಕಳತ್ರಸ್ಯ ಅಗ್ನಿ. ಒಂದು ದೃಷ್ಟಿಯಿಂದ ಶತ್ರುಸೇನಾ ಕಳತ್ರ ಹೆಂಡತಿ, ಸೇನೆ ಎನ್ನುವುದೇ ಒಂದು ಹೆಂಡತಿ ಇದ್ದಾಗಿ ಅಂತರ ಮೇಲೆ ಇವರು ಬೆಂಕಿ ಹಾಗೆ ಪ್ರಭಾವವನ್ನು ತೋರಿಸಿಕೊಡುವ ಮೂಲಕ ಇವ ವಾಸ್ತವವಾಗಿ ಒಂದು ದೊಡ್ಡ ಲೋಕಗಳನ್ನು ಅತಿ ಹತ್ತಿರದಲ್ಲೇ ಪಡಿತಾನೆ. ಇವ ಎಲ್ಲ ಲೋಕಗಳನ್ನು ಪಡೆಯಲಿಕ್ಕೆ ಸಮರ್ಥನೆ ಇದ್ದಾನೆ. ಯಸ್ಯ ತ್ಯುಭಯತೋ ವ್ಯೂಹಿ, ಹೋರಾಟದಂಗಳದಲ್ಲಿ ಎದುರು ಬದುರಾಗ್ತದೆ. ಕೃಷ್ಣನ ಅಲ್ಲಿ ಕೇಳಿದ್ನಲ್ಲ ಅರ್ಜುನ, ನನಗೆ ಸೇನೆಯವರು ಉಭಯೋರ ಮಧ್ಯೆ ರಥಂ ಸ್ಥಾಪಯ ಅಂತ, 2 ಸೇನೆ ಮಧ್ಯದಲ್ಲಿ ತಗೊಂಡೋಗಿ ಹಾಕು ಅಂತ. ಹೀಗೆ ಮಧ್ಯದಲ್ಲಿ ಜಾಗ ಇರ್ತದೆ, 2 ಕಡೆಯಲ್ಲಿ ಸೈನ್ಯ ಒಟ್ಟಾಗಿರ್ತದೆ ಹೋರಾಟಕ್ಕೆ. ಈ ನಡುವೆ ಜಾಗ ಎನ್ನುವುದೇ ಒಂದು ದೊಡ್ಡ ವಿಷಯ ಅಂತಾನೆ. ನಮಗೆ ಯಜ್ಞವೇದಿ ಇದ್ದಾಗೆಂದ ಯಸ್ಯತ್ ಉಭಯತೋ ವ್ಯೂಹೇ ಭವತಿ ಆಕಾಶಮಗ್ರತಃ, 2 ಸೈನ್ಯದ ನಡುವೆ ಒಂದು ದೊಡ್ಡ ಜಾಗ ಉಂಟಲ್ಲ, ಇದು ಯಾರ ಯಜ್ಞವೇದಿ ಅಂತ ಆಗ್ಬೇಕೀಗ. ಯಾರ ಯಜ್ಞವೇದಿ ಅಂದ್ರೆ ಯಾರ ತಲೆ ಕೈ ಕಾಳುಗಳು ಉರುಳುತ್ತಾವೆ ಅಂತಲ್ಲ, ಯಾರ ತಲೆ ಕೈ ಕಾಳುಗಳು ಉರುಳುತ್ತಾವೋ ಅದು ಅವನ ವೇದಿ ಅಲ್ಲ, ಮತ್ತೆ ಅದನ್ನು ಉರುಳಿಸಿದ ಅವನ ವೇದಿ ಅದು. ಯಜ್ಞವೇದಿಯಲ್ಲಿ ಯಾರು ಯಜ್ಞ ಮಾಡೋದಂತ, ನಡುವೆ ಆಕಾಶ ಸಿಕ್ಕಿದೆ, 2 ಸೈನ್ಯಕ್ಕೂ ಮಧ್ಯೆ ಅದು ಇಬ್ಬರಿಗೂ ಉಪಯೋಗಕ್ಕೆ ಬರ್ತದೆ. ಆ ಜಾಗದಲ್ಲಿ ಯಾರದು ತುಂಬುತ್ತದೆ, ಸಾಸ್ಯ ವೇದಿ ತದ, ಅದಾಗ ಅವರಿಗೆ ವೇದಿ ಅಂದ್ರೆ ವೇದಿಕೆ, ಯಜ್ಞ ಮಾಡ್ಲಿಕ್ಕೆ ಇರತಕ್ಕ ಜಾಗ. ಆಗ ಅದರಲ್ಲಿ ತದಾ ಯಜ್ಞ ಯಸ್ಯ ವೇದಾಹ ತ್ರಯೋಗ್ನಯ, ಅಲ್ಲಿ ಈಗ ಧನುರ್ವೇದಗಳು ಪ್ರತ್ಯಕ್ಷ ಆಗಿವೆ. 3 ಅಗ್ನಿಗಳಲ್ಲಿ ಆಹುತಿ ಕೊಡ, ಅಗ್ನಿಗೆ ತುಂಬಾ ಜಾಗ ಬೇಕು. 3 ಅಗ್ನಿ ನಾನು ಹೇಳಿದ್ನಲ್ಲ ಆಗ ತಾನೆ, ಅದು ಏನಂದ್ರೆ ಒಂದು ಅಗ್ನಿಯಿಂದ ಇನ್ನೊಂದು ಅಗ್ನಿಯನ್ನು ತರುದವರು. ಗಾರಭತ್ಯ ಅಗ್ನಿಯಿಂದ, ನಿತ್ಯೋಪಾಸನೆ ಮಾಡುವ ಅಗ್ನಿಯಿಂದ ಈಚೆ ತರ್ತಾರೆ ಮತ್ತೊಂದು ಆಹವನೀಯ ಅಗ್ನಿಗೆ, ಅಲ್ಲಿ ದಕ್ಷಿಣ ಅಗ್ನಿಗೆ. ಹೀಗೆಲ್ಲ
ಅಗ್ನಿ ಸಮಿಧ್ಯತೆ ಅಂತ ಬೆಂಕಿಯಿಂದ ಬೆಂಕಿಯನ್ನು ಬೆಳಗಿಸ್ತೇನೆ ಅಂದ್ರೆ ಬೆಂಕಿಯಿಂದ ಬೆಂಕಿಯನ್ನು ಬೆಳಗಿಸುವುದು ಎಂತಂದ್ರಿ ಹೇಳಿದ್ರಿ. ಈ ಅಗ್ನಿಯಿಂದ ಆ ಅಗ್ನಿಯನ್ನು ಉಂಟು ಮಾಡುವ ಕಥೆಯಿಂದ ಆಹುತಿ ಕೊಡುವಾಗ ಮತ್ತೆ ಅದರಲ್ಲಿ ಉಪಾಸನೆ ಆದಿಗಳನ್ನು ಮಾಡಿದ ನಂತರ ಮತ್ತೆ ಆರೋಪ ಮಾಡಿಕೊಂಡು ಕೂತ್ಕೊಳಿಸ್ತಾರೆ. ಮತ್ತೆ ನಾಳೆಯಿಂದ ಮತ್ತೆ ತೆಗಿತಾರೆ ಅಗ್ನಿಗಳನ್ನು ಬೇರೆ ಬೇರೆ ಆಗಿ. ಹೀಗೆ ಒಂದರಿಂದ ಇನ್ನೊಂದು ಅಗ್ನಿಯನ್ನು ತೆಗೆಯುವ ವಿಧಾನಗಳೆಲ್ಲ ಉಂಟು, ಬಹಳಷ್ಟು ರೀತಿ ಉಂಟು. ಅದರಲ್ಲಿ ದರ್ಬೆಯಿಂದ ತೆಗಿಲಿಕ್ಕೆ ಮತ್ತೊಂದರಿಂದ ಎಲ್ಲ ಕ್ರಮ ಉಂಟು. ಹಾಗಾಗಿ ಈಗ ಇಲ್ಲಿ ಆ ನಡುವೆ ವೇದಿಯಲ್ಲಿ ಅಗ್ನಿಗಳು ಉರಿಲಿಕ್ಕೆ ಉಂಟು, ಅಲ್ಲಿ ವೇದಗಳು ಪ್ರತ್ಯಕ್ಷ ಆಗಲಿಕ್ಕೆ ಉಂಟು. ವೇದಗಳು 3 ಆಗ್ತವೆ ವಾಸ್ತವವಾಗಿ, ಋಗ್ಯಜುಸ್ಸಾಮಗಳು ಅಂತ. ಇಲ್ಲಿ ಆಗಲ್ಲ, ಇಲ್ಲಿ ಧನುರ್ವೇದ ಆಗುವಂಥದ್ದು. ಹಿಂದೆ ಈ ಸುದೇವನಿಗೆ ನಾವು ನೋಡಿದ್ದೇವೆ, ರುದ್ರದೇವ ವೇದ ರೂಪಗಳನ್ನು ಕರೆದು ಅವನಿಗೆ ವಿಶೇಷವಾಗಿ ಸಹಾಯ ಮಾಡಲಿಕ್ಕೆ ಹೇಳಿದ್ದು. ಅದರಂತೆ ಈ ವೇದಿಯಲ್ಲಿ ಧನುರ್ವೇದದ ಪ್ರತ್ಯಕ್ಷ ಹೋರಾಟವನ್ನು ತೋರಿಸಿಕೊಡಬೇಕು. ಅವರು ವೇದಿಯನ್ನು ತುಂಬಿಸಿ ಬಿಡಬೇಕು. ಪ್ರತಿಯೊಬ್ಬರಿಗೂ ಇನ್ನೊಬ್ಬರು ಶತ್ರುಗಳಿದ್ದಾರೆ. ಹಾಗಾಗಿ ಶತ್ರು ಮಾರಣ ಅಲ್ಲಿ ನಡಿಬೇಕಾಗಿದೆ. ಇದು ಅಲ್ಲಿ ಅಗ್ನಿಗಳು ಆಹುತಿಗಳು ಅಲ್ಲಿರುವಂಥದ್ದು. ಯಸ್ತು ಯೋಧಃ ಪರಾವೃತ್ತಃ ಸಂತ್ರಸ್ತಃ ದೃಶ್ಯತೆ ಪರೈಹಿ. ಒಂದು ವಿಚಿತ್ರವಾದದ್ದು ಹೇಳುತ್ತಾನೆ, ಯಾರಾದರೂ ಒಬ್ಬ ಯೋಧ ಹಿಂದೆ ಬಂದುಬಿಟ್ರೆ ಸಂತ್ರಸ್ತ ಗಾಬರಿಗೊಂಡು, ಆದರೆ ಅಂಥದ್ದಾದರೆ ಅಪ್ರತಿಷ್ಠ ಸ ನರಕಂ ಯಾತಿ ನಾಸ್ತ್ಯತ್ರ ಸಂಶಯ. ಅವನು ಅಲ್ಲಿ ರಣಾಂಗಣದಲ್ಲಿ ಗಟ್ಟಿ ನಿಲ್ಲದೆ ಇದ್ರೆ, ಹೆದರಿಕೊಂಡು ಓಡಿ ಹೋದರೆ ಅವನಿಗೆ ಲೋಕ ಇಲ್ಲ. ನನ್ನ ಲೋಕ ಇಲ್ಲ ಮಾತ್ರ ಅಲ್ಲ, ಯಮನ ಲೋಕ ಅವನಿಗೆ. ಇಲ್ಲಿ ಸಾಯ್ತಾನೆ, ಅಲ್ಲಿ ಸಾಯ್ತಾನೆ, ನರಕಕ್ಕೆ ಹೋಗ್ತಾನೆ. ಯಾಕೆ ಅವನು ಹೆದರಿ ಗಾಬರಿಗೊಂಡದ್ದು ಅಂದ್ರೆ, ನೋಡು ಹೀಗಿದೆ ಅಂತಾನವ. ಇಂದ್ರ ಹೇಳತಾನೆ, ಯಜ್ಞದ ಹೋರಾಟ ಯಜ್ಞದಲ್ಲಿನ ಈ ಕತೆ ಹೇಗೆ ಉಂಟು. ಇದೊಂದು ದೊಡ್ಡ ಭಯಂಕರವಾದಂಥ ನದಿ, ವಿಚಿತ್ರ ವಿಶಿಷ್ಟ. ಭೀರೂಣಾಂಕಶ್ಮಲಾವಹ ಅಂತ ಹೇಡಿಗಳನ್ನು ಬೆದರಿಸುವ ಈ ನದಿ ಹೇಗುಂಟು. ನದಿ ಹೇಗೆ ಕಾಣಿದ ಲೋಕಸ್ಯ ಸಂಗ್ರಾಮೆ ವಿಚಿತ್ರ ಉಂಟು. ತದಸ್ಯ ಅವಭೃತಂ ನೃಪ. ಕೊನೆಗೆ ಅದರಲ್ಲಿ ಮುಳುಗಲಿಕ್ಕೆ ಅವಭೃತ ಆಗುವುದು, ಯಜ್ಞದಲ್ಲಿ ಅವಭೃತ ಆಗುವುದು ಉಂಟು. ಅವನು ಸರೋವರದಲ್ಲಿ ಮುಳುಗಲಿಕ್ಕೆ, ನದಿಯಲ್ಲಿ ಮುಳುಗಲಿಕ್ಕೆ ಉಂಟು. ಮುಳುಗಿ ತನ್ನ ದೀಕ್ಷಾ ಕಂಕಣವನ್ನೆಲ್ಲ ವಿಸರ್ಜನೆ ಮಾಡಲಿಕ್ಕೆಲ್ಲ ಇದೆ. ಅಲ್ಲಿ ಕೊನೆ ಅವಭೃತ ಅಂದ್ರೆ ಕೊನೆ ಅಂತ ಅರ್ಥ. ತಸ್ಯ ಅವಭೃತ ತಸ್ಯ ಮರಣಮೇವ ಅವಭೃತ ಅಂತ ವೇದಗಾರರು ಉಲ್ಲೇಖ ಮಾಡ್ತಾರೆ. ಜೀವನದಲ್ಲಿ ಸಾವು ಎನ್ನುವುದೇ ದೊಡ್ಡ ಅವಭೃತ ಇದ್ದ ಹಾಗೆ ಸ್ನಾನ ಅಂತ. ಹಾಗಾಗಿ ಈ ಹೋರಾಟದಂಗಳದಲ್ಲಿ ವಿಶೇಷವಾದಂತಹ ನದಿ, ಅದರಲ್ಲಿ ಮುಳುಗು, ಅದು ಅವಭೃತ ಯೋಧನಿಗೆ, ಶೂರನಿಗೆ. ಈ ಯೋಧಸ್ಯ ಸಂಗ್ರಾಮೆ, ನದಿ ಯೋಧಸ್ಯ ಸಂಗ್ರಾಮ, ಯುದ್ಧ ಸಂಗ್ರಾಮದಲ್ಲಿ ಅವಭೃತ ಇದು. ಇದನ್ನು ನೋಡಿ ಗಾಬರಿಯಾಗಿ ಓಡ್ತಾನೆ ಅವಭೃತ ಮಾಡದೆ. ಕೆಲವರು ನದಿಗೆ ಬರ್ತಾರೆ, ನೋಡಿ ಅವಭೃತ ಮಾಡೋದಿಲ್ಲ, ಮೀಯುವುದಿಲ್ಲ, ಓಡ್ತಾನೆ, ಆಗೋದಿಲ್ಲ ಅವನಿಗೆ, ಹೆದರಿಕೆ. ಏನಾಗಿದೆ ಹೇಗಿದೆ ಅಂತ ಕೇಳಿದ್ರೆ, ಯಸ್ಯ ಅವ್ರು ಹೇಳ್ತಾರೆ ಎಷ್ಟು ಸ್ತೋಮರ ಸಂಘಟ್ಟ, ಅಲ್ಲಿ ಸ್ನಾನಘಟ್ಟ ಉಂಟಲ್ಲ ಕೂಡಿಕೊಂಡದ್ದು, ಎಲ್ಲ ತೋಮರಗಳು ಆಯುಧಗಳೆಲ್ಲ ಸೇರಿಕೊಂಡಿವೆ, ರಾಶಿಗಳು ಬಿದ್ದಿವೆ. ಎಸೆದಾಟದಲ್ಲಿ ಅದೊಂದು ದಡದಾಗಿ ಆಗಿಬಿಟ್ಟಿದೆ. ಅತ್ತ ಇತ್ತ ಆಯುಧಗಳದ್ದೇ ರಾಶಿ, ಸಿಕ್ಕಾಬಟ್ಟೆ. ಅದರ ಒಟ್ಟಿಗೆ ಆಚೀಚೆ ಓಡ್ತಾ ಉಂಟು. ಏನು ಬೇರಿ ಮಂಡೂಕ ಕಚ್ಚಪ, ನಗಾರಿಗಳು ಬಡಿತಾರೆ. ಅದು ಕಪ್ಪೆಗಳಾಗೆ, ಅದು ಆಮೆಗಳಾಗೆ ಅಂತಾರೆ. ಅಂದ್ರೆ ಸದ್ದು ಬರ್ತಾ ಇರ್ತದೆ, ಹಾರಿದಾಗಿರ್ತದೆ, ಓಡಿದಾಗಿರ್ತದೆ. ಹಾಗೆ ಅಲ್ಲಿ ನಗಾರಿಗಳ ಹೊರಗಿನ ಸದ್ದುಗಳೇ ಇಲ್ಲಿರತಕ್ಕಂಥ ಮಂಡೂಕಗಳು, ಕಚ್ಚಪಗಳು ಅಂತಾರೆ. ಮತ್ತೆ ಅದರೊಟ್ಟಿಗೆ ವೀರಸ್ತಿ ಶರ್ಕರ ಕಲ್ಲುಗಳು ಯಾವುದು, ಅಲ್ಲಿ ನದಿಯಲ್ಲೆಲ್ಲ ಮಧ್ಯ ಮಧ್ಯೆಯಲ್ಲಿ ಕಲ್ಲುಗಳಿರ್ತವೆ, ಬಂಡೆಗಳಿರ್ತವೆ. ಸೀದಾ ಓಡ್ಲಿಕ್ಕೆ ಆಗುದಿಲ್ಲ ನಿಮಗೆ. ನದಿಗೆ ಕಂಡವರಿಗೆ ಮಾತ್ರ ಗೊತ್ತು ನದಿ ಅಂದ್ರೆ. ಎಚ್ಚರದಲ್ಲಿ ನೀರಿಲ್ಲದಿದ್ದಾಗ ಕಂಡಾಗ ಗೊತ್ತಾಗುತ್ತೆ ನದಿ ಹೇಗಿರುತ್ತೆ. ನೀರು ತುಂಬಿದಾಗ ನದಿಯಲ್ಲಿ ಕಾಡ್ಲಿಕ್ಕೆ ಆಗುದಿಲ್ಲ, ಕಲ್ಲು ಬಂಡೆಗಳು, ಓರೆಕೋಳುಗಳಿರ್ತವೆ. ಆದ್ರೆ ವೀರಾಸ್ಥಿ ಶರ್ಕರ, ಇದು ಶೂರರ, ದೊಡ್ಡವರ, ಪರಾಕ್ರಮಿಗಳ ಎಲುಬುಗಳು ತುಂಬಿವೆ. ಅದರದ್ದು ಶರ್ಕರ ಅಂದ್ರೆ ಕಲ್ಲುಗಳು ಅಂತ ಅರ್ಥ. ದುರ್ಗ, ದಾಟ್ಲಿಕ್ಕೆ ಆಗುವುದಿಲ್ಲ, ಕಾಲಿಡ್ಲಿಕ್ಕೆ ಆಗುವುದಿಲ್ಲ, ಆ ನಮೂನೆ ಇದೆ. ಇದು ವಿಚಿತ್ರ ಅಂದಾಗಿ ಹೇಳ್ತಾನೆ. ಮಾಂಸ ಶೋಣಿತ ಕರ್ದಮ, ಮತ್ತೆ ಕೆಸರು, ನದಿಯಲ್ಲಿ ಕೆಸರು ಇರ್ತದೆ. ಏನು ಕೆಸರು ಅಂದ್ರೆ ಮಾಂಸ ಶೋಣಿತ ಕರ್ದಮ, ಮಾಂಸಗಳು, ನೆತ್ತರುಗಳು ಎನ್ನುವುದೇ ಇಲ್ಲಿ ಕೆಸರಾಗಿ ಬಿಟ್ಟಿದೆ. ವೀರನಿಗೆ ಕಾಲಿಟ್ಟು ಓಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಭೀಮಸೇನ ಇದರ ಮೇಲೆ ಹಾರಿಕೊಂಡು ಹೋಗ್ತಿದ್ದ. ಎಷ್ಟೋ ಹೋರಾಟದಂಗಳದಲ್ಲಿ ಕುದುರೆಗಳು, ರಥಗಳು ಸಿಕ್ಕಿ ಬೀಳ್ತವಂತೆ, ಸಿಕ್ಕಿ ಬಿದ್ದಿದ್ದವು, ಓಡಲಾರದೆ. ಅಂತ ಘನಘೋರವಾದ ಹೋರಾಟ ಆಗಿದೆ. ಇದನ್ನು ಇಂದ್ರ ಉಲ್ಲೇಖ ಮಾಡ್ತಾನೆ. ಈ ರೀತಿಯಾಗಿ ಉಂಟು ನೋಡಿ, ಇಲ್ಲೇ ಉಂಟು. ಹಸಿ ಚರ್ಮ ಪ್ಲವ ಘೋರ ಕೇಶ ಶೈವಲ ಶಾದ್ವನ.
ಮೃದುವಾದ ಗಲೀಜು ತಾಣ ಕಾಣ್ತದೆ. ಯಾವುದು? ಕೂದಲುಗಳು. ರಾಶಿಗಟ್ಟಲೆ ಕೂದಲುಗಳು ಬಿದ್ದ ತಾಣಗಳು ಕಾಣ್ತಾ ಇವೆ. ಗಲೀಜು ಆಗಿಬಿಟ್ಟಿದೆ, ಸೇರಿಕೊಂಡಿದ್ದೆ. ಅವುಗಳದ್ರ ಮೇಲೆ ಪಾಪಚಿ ಅಂತಾರಲ್ಲ, ಹಾವಸೆ, ಜಾರುವಂತದ್ದು, ಪಾಂಬಚ್ಚಿ, ಅದೆಲ್ಲ ಯಾವುದು ಕೇಳಿದ್ರೆ ಕೂದಲುಗಳ ರಾಶಿಗಳು. ಮತ್ತೆ ಕತ್ತಿ, ಡಾಲು ಇವೆಲ್ಲ ಬಿದ್ದುಕೊಂಡಿವೆ, ಅದೆಲ್ಲ ಸೇರಿಕೊಂಡಿವೆ. ಅದನ್ನು ನಾವು ಮಧ್ಯೆಯಲ್ಲಿ ಇದು ಡಾಲು ಎಷ್ಟು ದೊಡ್ಡದಿರ್ತದೆ ಗೊತ್ತಾ? ಕೆಲವರದ್ದು ಚರ್ಮ 5-6 ಅಡಿ ಇರ್ತದೆ. ಇಡೀ ನಾವು ಕೆಲವು ಹಳೆಯ ಹೋರಾಟಗಾರರ ವಸ್ತುಗಳನ್ನು ನೋಡುವಲ್ಲಿ ಕಾಣಬಹುದು. ಇಡೀ ಮೈಯನ್ನು ಮುಚ್ಚುವಷ್ಟು ದೊಡ್ಡ ಡಾಲ್ ಅವರ ಕೈಯಲ್ಲಿ. ಸ್ವಲ್ಪ ತಲೆಗಿಂತ ಸ್ವಲ್ಪ ಕಮ್ಮಿ ಇರಬಹುದು ಅಷ್ಟೇ ಬೇಕಾದ್ರೆ. ಕೆಲವೊಮ್ಮೆ ಅವರು ಅಡ್ಡ ನಿಂತರೆ ಅದನ್ನು ಮರೆ ಮಾಡಿಸಿಕೊಂಡ್ರೆ ಇನ್ನೊಬ್ಬರ ಪೂರ್ಣ ಹೊಡೆತಗಳನ್ನು, ಆಯುಧಗಳನ್ನೆಲ್ಲ ತಡಿತಾರೆ. ಅಷ್ಟು ಜೋರಿರ್ತದೆ. ಅಂತ ಚರ್ಮಗಳು ಬಿದ್ದುಕೊಂಡಿವೆ. ಇದು ದೋಣಿ ಅಂದ್ರೆ ಮಧ್ಯೆಯಲ್ಲಿ ಹಾರಿ ಹೋಗ್ಲಿಕ್ಕೆ ಬರ್ತದೆ, ದಾಟ್ಲಿಕ್ಕೆ. ಇದು ಗಲೀಜು ಬಿದ್ದಲ್ಲೆಲ್ಲ ಮಧ್ಯೆಯಲ್ಲಿ ಬಿದ್ದಿರತಕ್ಕಂಥ ಕತ್ತಿಗಳು, ಚರ್ಮಗಳು ನಮಗೆ ದೋಣಿಗಳಾಗಿ ಕಾಣುತ್ತವೆ. ಮಧ್ಯೆಯಲ್ಲಿ ಕಾಲಿಡ್ಲಿಕ್ಕೆ ಜಾಗ ಇದ್ದಾಗ ಆಗ್ತದೆ. ಅದು ಸತ್ಯವೇ. ಒಂದು ದೃಷ್ಟಿಯಿಂದ ಡಾಲು ಮಗುಚಿ ಬಿದ್ದಿದ್ರೆ, ಆ ಬುಡ ಮೇಲು ಮಾಡಿಕೊಂಡು ಅಡಿಮೇಲಾಗಿ ಬಿದ್ದಿದ್ರೆ, ಮರಂಕಣೆ ಬಿದ್ದಿದ್ರೆ ಅದೊಂದು ದೋಣಿಯಾಗಿ ಕಾಣ್ತದೆ ನಮಗೆ ಡಾಲ್. ಹಾಗೆ ಇದು ಒಂದು ರೀತಿಯ ವಿಚಿತ್ರವಾದಂತಹ ದೋಣಿಗಳಾಗಿ ಕಾಣುತ್ತವೆ. ಅಶ್ವನಾಗ ರಥೈಶ್ಚೈವ ಸಂಚಿನ್ನೈಹಿ ಕೃತ ಸಂಕ್ರಮ. ತುಂಬಾ ಜನರಿಗೆ ಅರ್ಥ ಆಗದೆ ಇದು ವಾಸ್ತವವಾಗಿ ನೋಡ್ಲಿಕ್ಕೆ ಹೋದ್ರೆ. ಇದ್ದದ್ದು ಅಂತ ನದಿಗೆ ಅನ್ನವೇ ಇದು ಸ್ತ್ರೀಲಿಂಗ. ನದಿ ಹೇಗೆ ಉಂಟು ಕೇಳಿದ್ರೆ, ನದಿಯಲ್ಲಿ ಮೆಟ್ಟಲುಗಳು ಉಂಟು, ಇಳಿಲಿಕ್ಕೆ, ಹತ್ತಲಿಕ್ಕೆ, ಓಡ್ಲಿಕ್ಕೆ, ಬರ್ಲಿಕ್ಕೆಲ್ಲ. ಮಧ್ಯದಲ್ಲಿ ಕೃತ ಸಂಕ್ರಮ ಅಂದ್ರೆ ಕ್ರಮಪಾದ ವಿಕ್ಷೇಪೆ ಅಂತ, ಕಾಲಿಡುವ ತಾಣ ಅಂತ ಅರ್ಥ. ಏನು ಕಾಲಿಡ್ಲಿಕ್ಕೆ ತಾಣ ಇಲ್ಲಿ ಕೇಳಿದ್ರೆ, ಯಾವುದ್ರ ಮೇಲೆ ಕಾಲಿಡಬೇಕು ಹೋಗುವ ಕೇಳಿದ್ರೆ, ಅಶ್ವನಾಗ ರಥೈಶ್ಚೈವ ಸಂಚಿನ್ನೈ. ತುಂಡು ತುಂಡಾದ ಆನೆಗಳು, ರಥಗಳು, ಕುದುರೆಗಳಿವೆ, ಅದರ ಮೇಲೆ ಇಟ್ಟುಕೊಂಡು ಹೋಗ್ಲಿಕ್ಕೆ ಕಾಲ. ಕೃತ ಸಂಕ್ರಮ ನೋಡಿ ಹೇಗೆ ಹೋಗುವುದು ಹೇಳಿದರೆ, ಇದು ದಾಟುವುದು ಹೇಗೆ ಕತೆ, ಓಡಾಡುವುದು ಹೇಗೆ, ಹೋರಾಟ ಹೀಗೆ. ಬಿದ್ದ ಆನೆ ತಲೆ ಮೇಲೆ ನಿಂತುಕೊಂಡು ಹೋರಾಡ್ಲಿಕ್ಕೆ ಉಂಟು, ಬಡಿದ ಆನೆಗಳನ್ನು ಹಿಡಿದುಕೊಂಡು ಹೋರಾಡ್ಲಿಕ್ಕೆ ಉಂಟು. ಇದೆಲ್ಲ ಭೀಮಸೇನನ ಹೋರಾಟದಲ್ಲಿ ನಾವು ನೋಡಿದ್ದೇವೆ. ಇಂದ್ರ ಹೇಳುವುದೇನು ಸುಳ್ಳಲ್ಲ. ಇಂತಹ ವಿಚಿತ್ರವಾದ ಪರಿಸ್ಥಿತಿಯನ್ನು ನೋಡಿ ಎಷ್ಟೋ ಜನ ಹೇಡಿಗಳು ಓಡ್ತಾರೆ, ಆಗಲಾರದೆ, ಕಾಲಿಡಲಾರದೆ, ಕಾಲು ಕೆಳಗೆ ಬಾರದೆ. ಸಪತಾಕ ಧ್ವಜ ವಾ ನೀರ ಹತ ವಾಹನ ವಾಹಿನಿ ಅಂತ ಏನು ಎಳ್ಕೊಂಡು ಹೋಗ್ತಾ ಉಂಟು ನೀರು. ಏನೇನಲ್ಲ ಹೊಡೆದಾಡಿದ ರಥಗಳನ್ನು, ಆನೆಗಳನ್ನು, ಕುದುರೆಗಳನ್ನೆಲ್ಲ ಎಳ್ಕೊಂಡು ಹೋಗ್ತಾ ಉಂಟು ಈ ನೀರು. ನಾವು ಹೇಳಿ ಆಗಿದೆ ಆಗ ಯಾವುದು ಅಂತ, ರಕ್ತ ನೀರುಗಳು. ಹಾಗಾಗಿ ಅಂತ ಇಲ್ಲಿ ಎಳೆದೊಯ್ಯುವ ಕತೆ ವಾಹಿನಿ. ಈ ನದಿ ಹೇಗೆ ಉಂಟು ಕೇಳಿದ್ರೆ, ಪತಾಕಿಗಳನ್ನು ಎಳ್ಕೊಳ್ತದೆ, ಧ್ವಜವನ್ನು ಎಳ್ಕೊಳ್ತದೆ, ಬೆತ್ತಗಳನ್ನು ಹೊಡಿಲಿಕ್ಕೆ. ಕೃಷ್ಣನ ವೇತ್ರವಾಣಿ ಆಗಿದ್ನಲ್ಲ, ಕುದುರೆಗಳನ್ನು ಓಡಿಸ್ಲಿಕ್ಕೆ ಸಾರಥಿ, ಅವನ ಕೈಯಲ್ಲಿದ್ದಂಥ ವಸ್ತುಗಳು, ರಥದ ಮೇಲಿನ ಪತಾಕಿಗಳು, ಅದರದ್ದು ಧ್ವಜಗಳು, ಇವೆಲ್ಲ ಕೇತುಗಳು, ಇವೆಲ್ಲ ಎಳ್ಕೊಂಡು ಹೋಗ್ತಾ ಉಂಟು, ಹೊಡಿತಾ ಉಂಟು, ಓಡ್ತಾ ಉಂಟು. ನೋಡ್ಲಿಕ್ಕೆ ಬರ್ತದೆ ಅಂತಾರೆ. ಶೋಣಿತೋದಕ ಸಂಪೂರ್ಣ ಶುದ್ಧವಾದ ನೀರು, ನೆತ್ತನಿನದ್ದು ಕೆಂಪು ನೀರು ರಾಶಿ. ಇದು ನದಿ. ದುಸ್ತರ ಪಾರಗೆ ನರಿಗೆ, ಬದಿಯಲ್ಲೇ ನಿಂತವರಿಗೆ ದಾಟ್ಲಿಕ್ಕೆ ಆಗುವುದಿಲ್ಲ. ಮತ್ತೆ ದಾಟ್ಲಿಕ್ಕೆ ಆಗುವುದಿಲ್ಲ ಬದಿಯಲ್ಲಿ ನಿಂತವರಿಗೆ. ಬದಿಯಲ್ಲಿ ನಿಂತವರು ನೋಡುದಷ್ಟೇ, ಕಾಲಿಡದೆ ಆಡುವುದಿಲ್ಲ. ಕಾಲಿಡ್ಲಿಕ್ಕೆ ಹೋದ್ರೆ ಆಗುವಂತದ್ದಲ್ಲ. ಎಲ್ಲ ಬಡಿಯೋರು ಕಡಿಯುವವರಿದ್ದಾರೆ, ಎದುರಲ್ಲಿ ಹೊಡೆದಾಡ್ತಾ ಇದ್ದಾರೆ. ಸಾಧ್ಯ ಉಂಟು ಕೇಳ್ತೇನೆ. ಹತನಾಗ ಮಹಾನಕ್ರ. ದೊಡ್ಡ ಮೊಸಳೆ ಯಾವುದು ಕೇಳಿದರೆ, ಸತ್ತ ಆನೆಗಳೇ ಮೊಸಳೆಗಳು. ಯಾಕೆ? ಬಾಯಿ ಬಿಟ್ಟು ಮಲಗಿದ್ದಾವೆ. ಕಾಲಿಟ್ರೆ ಬಾಯಿ ಒಳಗೆ ಹೋಗ್ಬೇಕು ನಾವು. ಆ ನಮೂನೆ ಆನೆಗಳು ಭಯಂಕರವಾದ. ಯೋಚನೆ ಮಾಡಿ, ಇವತ್ತೇ ನಾವು ನಮ್ಮ ಆನೆಯನ್ನು ಯೋಚನೆ ಮಾಡುವ, ನಮಗೆ ಕಂಪೇರ್ ಮಾಡಿದರೆ ಎಷ್ಟಾಗ್ತದೆ ಅಂತ. ನಮ್ಮ 100 ಬಲ ಅವುಗಳಿಗೆ ಉಂಟು, ಹೆಚ್ಚಿನ ಬಲ ಆನೆಗೆ. ಒಂದು ಆನೆ ಬಂದ್ರೆ 100 ಜನರು ದಿಕ್ಕಾಪಾಲಾಗಿ ಓಡುತ್ತಾರೆ. ಒಂದು ಬೌಂಡ್ರಿ ಲೈನ್ ಅಲ್ಲಿ ಮನುಷ್ಯರನ್ನು ಬಿಟ್ರೆ ಒಂದು ಆನೆ ಸಾಕು, 1000 ಜನರನ್ನು ಮುಗಿಸಿ ಬಿಡ್ತದೆ ಕ್ಷಣಾರ್ಧದಲ್ಲಿ. ಅಷ್ಟು ಜೋರಿ ಇರ್ತದೆ. ನಾವಾದ್ರೆ ದಿಕ್ಕು ತಪ್ಪಿಸಿ ಓಡೋದ್ರಿಂದ ಅದಕ್ಕೆ ಆಗುವುದಿಲ್ಲ ಅಷ್ಟೇ. ಅದೇ ನಾವೊಂದು ಚೌಕಟ್ಟಿನಲ್ಲಿ ಸಿಕ್ಕಿದ್ರೆ ಆನೆ, ಒಳ್ಳೆ ಟ್ರೈನ್ಡ್ ಯುದ್ಧದ ಆನೆಗಳು ಮೈ ಮೇಲೆ ಹಾರತಾವೆ. ಹೇಗೆ ನಾವು ಕೃಷ್ಣನ ಕಂಸನ ಕಥೆಯಲ್ಲಿ ಕುವೇಲಯ ಪೀಠದ ಕಥೆ ಕೇಳಲಿಲ್ವ ಹಾಗೆ. ಅದರಿಂದ ಈ ದೊಡ್ಡ ದೊಡ್ಡ ಆನೆಗಳೇ ಮೊಸಳೆಗಳು, ಸತ್ತವುಗಳು. ಪರಲೋಕ ವಹಾ ಶಿವ, ಇಲ್ಲಿ ಇಳಿದವನಿಗೆ ಪರಲೋಕ ಕಾಣುತ್ತದೆ ಅಂತ. ದಂಗಳದಲ್ಲಿ ಹೋರಾಟ ನಡೆಸುವ ಈ ಅಮಂಗಳಕರವಾದ ನದಿ, ಇದು ಒಳ್ಳೆ ನದಿಯಲ್ಲ, ಶವ ನದಿ, ಶಿವ ನದಿಯನ್ನು ಆಗುತ್ತೆ. ಅಶಿವ ಅಂತಾನೆ, ಚೆನ್ನಾಗಿಲ್ಲ. ಪರಲೋಕಕ್ಕೆ ಎಳೆಯುವಂಥದ್ದು, ಎಳ್ಕೊಂಡು ಹೋಗುವಂಥದ್ದು, ಇನ್ನೊಂದು ಲೋಕವನ್ನು ತೋರಿಸುವಂಥದ್ದು, ತೋರಿಸುವಲ್ಲಿ ಸಫಲವಾಗುವಂಥದ್ದು ಇದು. ವೃಷ್ಟಿ ಖಡ್ಗ ಮಹಾಮೀನ, ಕೆಳಗೆ ಬಿದ್ದಿರತಕ್ಕಂತಹ ಕೋಲುಗಳು, ಕತ್ತಿಗಳು, ಇವೆಲ್ಲ ಮೀನಿಗಳಾಗಿ ಉಂಟು, ದೊಡ್ಡ ದೊಡ್ಡ ಮೀನಿದ್ದಾಗೆ. ಗಿರುದ್ರ ಕಂಕ ಬಲಪ್ಲವ, ಎಲ್ಲ ಹಾರತಾ ಇದ್ದಾವೆ, ಓಡ್ತಾ ಇದ್ದಾವೆ. ಯಾವುಗಳು ಮೇಲೆ ಕೂಳ್ತಾ ಇವೆ? ಗೂಬೆಗಳು, ಹದ್ದುಗಳು, ರಣಹದ್ದುಗಳು, ಮಾಂಸ ಕಿತ್ತುಕೊಳ್ಳತಕ್ಕಂಥ ಕೆಲವು
ಹಕ್ಕಿಗಳು ಇವೆಲ್ಲ ಕೂತಿವೆ. ಪುರುಷಾದಾನುಚರಿತ, ನಡುವೆ ರಕ್ಕಸರು ಬರ್ತಾ ಇದ್ದಾರೆ, ಮನುಷ್ಯರು ತಿನ್ನುವಂತ ನೆತ್ತರು ತಿನ್ನುವಂತ ಪಿಶಾಚಿಗಳು ಇವರೆಲ್ಲ ತಿರುಗ್ತಾ ಇದ್ದಾರೆ. ಇಂತಹ ವಿಚಿತ್ರವಾದ ನದಿ ಇದು. ಇದನ್ನು ನೋಡಿ ಅವ ಓಡಿದ್ದಾನೆ, ಓಡಿದವನಿಗೆ ಈ ಲೋಕ ಇಲ್ಲಾಗಿದೆ. ಹೇಳುವ ರೀತಿ ಬಹಳ ಚೆನ್ನಾಗಿದೆ. ಇವೆಲ್ಲ ಇದು ಹಿಂದೆಯೂ ನಾನು ಹೇಳಿದ್ದಲ್ಲ, ಹಿಂದೆ ಹೋರಾಟದಂಗಳದಲ್ಲಿ ಬಹಳ ಕಡೆಯಲ್ಲಿ ಚಿತ್ರಣವನ್ನು ಕೊಟ್ಟಿದ್ದಾರೆ. ಯುದ್ಧ ಪರ್ವಗಳಲ್ಲಿ ಸುಮಾರು ಕಡೆಯಲ್ಲಿ ಬೇರೆ ಬೇರೆ ರೀತಿಯಿಂದ. ಸ್ವಯಂ ಕರ್ಣನೇ ಇದನ್ನು ಹೇಳಿದ್ದನ್ನ ಅಂತ ಮುಂದೆ ಕರ್ಣ ಪರ್ವದಲ್ಲಿ ಇದರಲ್ಲಿ ಉದ್ಯೋಗ ಪರ್ವದಲ್ಲಿ ಕೃಷ್ಣ ಬಂದಾಗ ತೋರಿಸಿಕೊಟ್ಟಿದ್ದೇನೆ. ಇಂಥದ್ದು ಅನೇಕ ವಾಕ್ಯಗಳು ಬಂದಿವೆ. ಹಾಗಾಗಿ ಇಲ್ಲಿ ಪರಿಪೂರ್ಣವಾಗಿ ಬಂದಿರತಕ್ಕ ಕೆಲವು ಗೆರೆಗಳನ್ನಷ್ಟೇ ಉಲ್ಲೇಖ ಮಾಡಲಿಕ್ಕೋಸ್ಕರ ಚಿಂತನೆ ಮಾಡಿದೆ. ಹೇಗೆ ಹೆದರಿಕೊಳ್ಳುತ್ತಾನೆ ಹೇಳಿ, ಹೇಗೆ ಹೋರಾಡುತ್ತಾನೆ ಶೂರ ಅಂತ. ಇವರಿಬ್ಬರಿಗಿರತಕ್ಕಂಥ ಮಾರ್ಗ, ಗುರಿ ಅದು ಪ್ರತ್ಯೇಕ, ಆ ಫಲ ಅದು ವ್ಯವಸ್ಥಿತವಾಗಿದೆ ಅಂತ ಇಂದ್ರ ಹೇಳುವ ಮೂಲಕ ಅಪ್ರತಿಷ್ಠಿತಃ ಸ ನರಕಂ ಯಾತಿ ನಾಸ್ತ್ಯತ್ರ ಸಂಶಯ ಯಸ್ಯ ಶೋಣಿತ ವೇಗೇನ ವೇದಿಹಿ ಸ್ಯಾತ್ ಸಂಪರಿಪ್ಲುತ. ಬಹಳ ಜೋರಾದ ಹೋರಾಟವನ್ನು ಕೊಡುವ ಮೂಲಕ ಅವನ ವೇದಿಯನ್ನು, ಯಜ್ಞವೇದಿಯನ್ನು, ಹೋರಾಟದಂಗಳವನ್ನು ತುಂಬಿಸಿ ಬಿಡುತ್ತಾನೋ. ಯಾವುದರಿಂದ? ನೆತ್ತರಿನ ರಾಶಿಯಿಂದ ತುಂಬಿಸಿ ಬಿಡುತ್ತಾನೋ. ಕೇಶ ಮಾಂಸಾಸ್ತಿ ಸಂಪೂರ್ಣ, ತಲೆ, ಮಾಂಸ, ಕೂದಲು, ಎಲುಬು ಇವುಗಳನ್ನೆಲ್ಲ ತುಂಬಿಸಿದವ ಸಗಚ್ಚೇತ್ ಪರಮಾಂಗತಿ. ನೋಡಿ, ಎದುರು ನಿಂತ ವೇದಿಯನ್ನು, ಯಜ್ಞವಾಟವನ್ನು, ಯುದ್ಧ ರಂಗವನ್ನು ಶತ್ರುಗಳ ಸೈನ್ಯಗಳ ಸೊತ್ತುಗಳಿಂದ ತುಂಬಿಸಿ ಹಾಕಿ ಬಿಡಬೇಕು. ಅವನು ಉಚ್ಚವಾದ ಗತಿಯನ್ನು ಪಡಿತಾನೆ ಅಂತಾನೆ. ಇನ್ನು ಕಡೆಗೊಂದು ಮಾತು, ಇನ್ನೂ ಮಾತುಗಳಿವೆ. ವಾಸ್ತವವಾಗಿ ಎಷ್ಟು ಸೇನಾಪತಿ ಮಹತ್ವ ತದ್ಯಾನಮಧಿರೋಹತಿ ಅಂತ ದೊಡ್ಡ ಮಟ್ಟಿನ ಕತೆ ಹೇಳುತ್ತಾನೆ. ಸೇನೆಯ ಒಡೆಯನನ್ನೇ ಹೊಡೆದು ಹಾಕಿಬಿಟ್ರೆ, ಸೇನಾಪತಿಯನ್ನೇ ಮುಗಿಸಿಬಿಟ್ರೆ, ಅವನ ರಥಕ್ಕೆ ಅವನ ವಾಹನದ ಮೇಲೆ ಇವನು ಕಾಲು ಹಾಕಿಬಿಟ್ರೆ ಅವನು ನಿಜವಾಗಿಯೂ ಸವಿಷ್ಣು ಪದ ವಿಕ್ರಾಮಿ, ವಿಷ್ಣು ವಿಕ್ರಮ ಕ್ರಾಮಿ ಸಂಕ್ರಾಮಿ. ಈ ಶಬ್ದ ಎಷ್ಟೋ ಜನರು ಅರ್ಥ ಆಗಲಿಲ್ಲ. ಸವಿಷ್ಣು ವಿಕ್ರಮ ಕ್ರಾಮಿ ಅಂತ ಶಬ್ದಕ್ಕೆ ಏನೇನೋ ಅರ್ಥ ಬರೀತಾರೆ. ನಿಜವಾಗಿ ವಿಷ್ಣು ವಿಕ್ರಮ ಅಂದ್ರೆ ವಿಷ್ಣು ಪದ ಆಕಾಶ, ಮೇಲಿನ ಲೋಕ. ಅಲ್ಲಿ ಕ್ರಾಮಿ ಅಂದ್ರೆ ಹೋಗುವವ ಅರ್ಥ. ಅವನು ಉನ್ನತ ಲೋಕವನ್ನು ತಲುಪುವವನು ಅನ್ನೋ ಅರ್ಥದಲ್ಲಿ ವಿಶೇಷವಾಗಿ ಕೊಟ್ಟದ್ದು. ಬೃಹಸ್ಪತಿ ಸಮಕ್ರತು, ಅವನು ಮಾಡಿದ್ದು ಬೃಹಸ್ಪತಿ ಆಗದಷ್ಟು ದೊಡ್ಡದು. ದಕ್ಷ ಆವತ್ತು ಮಾಡಿದ್ದು ಗಲಾಟೆ ಎಬ್ಬಿಸಿದ ಯಜ್ಞ, ಅದು ಬೃಹಸ್ಪತಿ ಸವ. ಆದರೆ ಬೃಹಸ್ಪತಿ ಸಮ ಮಾಡಿದ್ದಷ್ಟು ದೊಡ್ಡ ಸಂಗತಿಯವ ಇಷ್ಟು ಮಾಡಿದವ. ಸೇನಾಪತಿಯನ್ನು ಕಡಿದು ಅವನ ರಥವೇರಿ ಅವನು ಸಂಭ್ರಮಿಸಿದರೆ ಅವನು ಆಕಾಶ ಹತ್ತಿದ್ದಂತೆ, ಮೇಲ್ಲೋಕಕ್ಕೆ ತೆರಳಿದಂತೆ. ಬೃಹಸ್ಪತಿ ಸಮವನ್ನು ಗುರು ಸಮವನ್ನು ಬೃಹಸ್ಪತಿ ಯಾಗವನ್ನು ಮಾಡಿದಷ್ಟು ಸಮ ಅಂತ ಇದನ್ನು ಭೀಷ್ಮನ ಸೇನಾಪತ್ಯವನ್ನು ಕಡೆಗಣಿಸಿದ, ದ್ರೋಣರನ್ನು ಕಡಿಲಿಕ್ಕೆ ವಾಹನದ ಮೇಲೆ ಏರಿದೃಷ್ಟವನ್ನು ಬಡಿದ ಕತೆ. ಸೇನಾಪತಿ ಕರ್ಣ ಸೇನಾಪತಿ ಆದಾಗ, ಶಲ್ಯ ಆದಾಗ ಇವೆಲ್ಲ ವಿಚಿತ್ರ ಅನಿಸ್ತದೆ. ಸೇನಾಪತಿಗಳನ್ನು ಕಡಿದುರುಳಿಸಿದ್ರೆ ಇಡೀ ದೊಡ್ಡ ಮಟ್ಟಿನ ಯಾಗ ಮಾಡಿದ ಕಥೆಯನ್ನು ಉಲ್ಲೇಖ ಮಾಡ್ತಾನೆ. ಇಂಥದ್ದು ವಿಶೇಷವಾದ ಸಂಭ್ರಮದ ಚಿಂತನೆಗಳನ್ನು ಮತ್ತೆ ಇಂದ್ರ ತಿಳಿಸಿ, ಯಾಕೆಂದ್ರೆ ಅವನು ತನ್ನ ವೈಭವವನ್ನು ಹೇಳಲಿಕ್ಕೆ ಉಂಟೀಗ. ಅದನ್ನು ನಾವು ಕೇಳಬೇಕಾದ್ದು ಹೇಗೆ ಅಂತ, ಏನು ಅಂತ. ಮತ್ತೆ ಯುದ್ಧ ರಂಗದಲ್ಲಿ ಎಲ್ಲ ಸತ್ತರೆ ಅದು ಏನು ಹೇಸಿಗೆ ಆಗುವುದಿಲ್ಲವ, ಅದಕ್ಕೆ ನಾವು ಅಳುವುದಿಲ್ಲವ ಎಲ್ಲ ಕೇಳಿದ, ಅದಕ್ಕೆಲ್ಲ ಹೇಳಬೇಕು ಅವನು. ಕೃಷ್ಣ ಅದನ್ನು ಬಹಳಷ್ಟು ಚೆನ್ನಾಗಿ ಹೋರಾಟದಲ್ಲಿ ತತ್ರಕಾ ಪರಿದೇವನ ಎನ್ನುವ ನೆಲೆಯಲ್ಲಿ ವಿಶ್ಲೇಷಣೆ ಮಾಡಿ ಸತ್ತವನು ಯಾರು ಅಂತ ಕೃಷ್ಣನ ಪ್ರಶ್ನೆ ಹಾಕಿ, ಅದು ದೇಹ ಜೀವ ಅಲ್ಲ, ಜೀವಕ್ಕೆ ಸಂಬಂಧ ಇಲ್ಲ, ದೇಹ ಹೋಗಬೇಕಾದ್ದು, ಹೀಗೆಲ್ಲ ದೊಡ್ಡ ಮಟ್ಟಿನ ವೇದಾಂತದ ಚಿಂತನೆ ಜೊತೆಯಲ್ಲಿ ಹೋರಾಟವನ್ನು ಗಟ್ಟಿ ಮಾಡಿದ್ದ. ಇಲ್ಲಿ ಅದನ್ನು ಧಾರ್ಮಿಕವಾಗಿ ಹೋರಾಟದಂಗಳದಲ್ಲಿನ ಸಾವಿನ ಚಿಂತನೆಯನ್ನು ಇನ್ನು, ಯಾಕೆಂದ್ರೆ ಒಂದು ದೃಷ್ಟಿಯಿಂದ ಅವನು ಹೇಳತಕ್ಕಂಥ ಸಮೀಕರಣವಾದಗಳು ಮುಗಿದಿವೆ. ಇನ್ನು ವ್ಯಕ್ತಿಗತವಾದ ಚಿಂತನೆಗಳು ಹೋರಾಟದಲ್ಲಿ ಬರಬೇಕು. ಅದರೊಟ್ಟಿಗೆ ಇಂದ್ರ ತನ್ನ ಪೌರುಷದ ಬಗ್ಗೆ ಹೇಳಿಕೊಂಡು ಅಂಬರೀಷನನ್ನು ಸಮಾಧಾನ ಮಾಡಿಸ್ತಾನೆ. ಅದರ ಮಾತುಗಳನ್ನು ಮುಂದೆ ಮತ್ತೆ ಚಿಂತನೆಗಿಡುವ ವಂದನೆಗಳು. ಶ್ರೀಕೃಷ್ಣ ಅರ್ಪಣ. ನಾರಾಯಣ ನಾರಾಯಣ ನಾರಾಯಣ.